ಓಂ ಶ್ರೀ ಗುರುಭ್ಯೋ ನಮಃ. ಯ ಇಜ್ಜತೆ ವಿಧೀಶಾನ ಶಕ್ರಪೂರ್ವೈ ಸದಾ ಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಬ್ರಾಹ್ಮಣೋಪನಿಷನ್ ಮಂತ್ರ ಭೇದಾ ವೇದಗಿರೋಖಿಲಾಃ ಯತ್ಕ್ರೀಡಾ ಭೂಮಯಸ್ತಸ್ಮೈ ಪರಸ್ಮೈ ಬ್ರಹ್ಮಣೇ ನಮಃ. ಪ್ರಣಮ್ಯ ಶ್ರೀಮದಾನಂದ ತೀರ್ಥಾದೀಯ ಪದಪಂಕಜೇ ಗುರುಣಾಂ ಚ ಯಥಾ ಬೋಧಂ ವ್ಯಾಕುರ್ವೇ ಕರ್ಮನಿರ್ಣಯಂ. ಅದು ಕೆಳಗಿತ್ತು ಕೀರ್ತಿದು ಇದು ಹಾಂ ಕೀರ್ತಿ ನಾಲ್ಕನೇ ಮಂತ್ರ. ಇವತ್ತು ನಿನ್ನೆ ಸ್ವಲ್ಪ ಕೆಲಸ ಇದ್ದದ್ದರಿಂದ ಪಾಠ 30 ನಿಮಿಷ ಆಯಿತು. ಇವತ್ತು ನಾಲ್ಕನೇ ಮಂತ್ರ. ನಿನ್ನೆ 3ನೇ ಮಂತ್ರದ ಅರ್ಥ ಆಯಿತು, 2-3 ಮಂತ್ರಗಳ ಅರ್ಥ. ಇವತ್ತು ನಾಲ್ಕನೇ ಮಂತ್ರಗಳ ಅರ್ಥವನ್ನು ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ವಿದಾರಾಯ ಸುವೀರ್ಯಂ ಭೋ ವಾಜಾನಾಪತಿರು ವಶಾನು ಮೌವಿಷ್ಟ ವಜ್ರನ್ ರಂಜಸೆ ಯಶಶ್ಚವಿಷ್ಟಶೂರಾಣ. ಇದು ರುಚ ಋಂಗ್ ಮಂತ್ರ. ಇದಕ್ಕೆ ಮೊದಲು ಶ್ರೀಮದಾಚಾರ್ಯರ ವ್ಯಾಖ್ಯಾನವನ್ನು ನೋಡೋಣ. ವಿದಾ ಅಂದರೆ ವೇದಯ ತಿಳಿಸುವಂತೂ ಒಂದರ್ಥ. ಇಲ್ಲೇ ಲಂಭಯ ನಮಗೆ ಚೆನ್ನಾಗಿ ಅದನ್ನು ಬರುವಂತೆ ಮಾಡು ಅಂತ. ಬರುವಂತೆ ಮಾಡು. ಲಂಭಯ ಅಂದರೆ ಬರುವಂತೆ ಮಾಡು. ಏನು ಬರುವಂತೆ ಮಾಡು ಕೇಳಿದ್ರೆ, ರಾಯ ಸುವೀರ್ಯಂಚ ವಾಜಾನಾಂ ಪತಿ ಭುವಾ ಭವಃ. ರಾಯ ಅಂತಂದರೆ ಅತ್ಯುತ್ತಮವಾದಂಥ ಸಂಪತ್ತು, ಭೌತಿಕ ಮತ್ತು ಆಧ್ಯಾತ್ಮಿಕ. ಸುವೀರ್ಯಂ ಶ್ರೇಷ್ಠವಾದಂಥ ಬರ ಶಕ್ತಿ. ಇದೆಲ್ಲವನ್ನು ನಮಗೆ ಬರುವಂತೆ ಮಾಡು ಪರಮಾತ್ಮ ಅಂತ. ಯಾಕೆ ಇದರ ವಿಸ್ತಾರ ಅರ್ಥವನ್ನು ಮುಂದೆ ಹೇಳ್ತೇನೆ ಸಾಮಾನ್ಯವಾಗಿ. ಯಾಕೆ ನೀನು ವಾಜಾನಾಂ ಪತಿ ಭುವಃ ಅಭವ. ನೀನು ವಾಜ ಅಂದರೆ ಅನ್ನಂತೂ ಅರ್ಥದ. ವಾಜ ಅಂತಂದರೆ ಶ್ರೇಷ್ಠರಾದಂತಹ ಶೂರರು, ಶೂರ ಜೀವಿಗಳು, ಪ್ರಜೆಗಳಿಗೆ ವಾಜ ಅಂತ. ಅಂಥ ನೀನು ಶ್ರೇಷ್ಠರಾದಂತಹ ಪ್ರಜೆಗಳ ಪತಿಯಾಗಿದ್ದೆ, ಪ್ರಜಾಪತಿಯಾಗಿದ್ದೆ. ನೋಡ್ರಿ, ನೀನು ವಾಜಾನಾಂ ಪತಿ ಅಂತಂದರೆ ಅನ್ನಗಳ ಪತಿ, ನೀನು ಪ್ರಜೆಗಳ ಪತಿ. ವೇದಗಳಲ್ಲಿ ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥವೂ ಮಾಡುವ ಪದ್ಧತಿ ಇದೆ. ನೀನು ಸುಮ್ಮನೆ ಹಾಗೆ ಮಾಡಿದ್ದಲ್ಲ, ಶಾಸ್ತ್ರೋಕ್ತವಾಗೇ ಇತ್ತು. ಇಂತಹ ನೀನು ಅನ್ನಗಳ ಮತ್ತು ಎಲ್ಲ ಜೀವರಾಶಿಗಳ ಪತಿಯಾಗಿದ್ದರಿಂದ ನೀನು ನಮಗಾಗಿ ಸಾತ್ವಿಕ ಸಂಪತ್ತು ಬಂದ ಮೇಲೆ ಅದನ್ನು ಚೆನ್ನಾಗಿ ಅರಗಿಸಿಕೊಂಡು ಶಕ್ತಿಯನ್ನು ಸಂಪಾದನೆ ಮಾಡಬೇಕಲ್ಲ, ಅದನ್ನು ನಮಗೆ ಬರುವಂತೆ ಮಾಡು. ವಿಧ ಅಂದರೆ ವೇದಯ, ಲಂಭಯ, ಪ್ರಾಪಯ ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಇಲ್ಲಿ ವಾಜ ಎಂಬ ಶಬ್ದಕ್ಕೆ ಹಿಂದೆ ಅನ್ನ ಅಂತ ಅರ್ಥ ಮಾಡಿರಿ, ಈಗ ಪ್ರಜಾ ಅಂತ ಅರ್ಥ ಮಾಡಿದ್ರಿ. ಪ್ರಜಾ ಅಂದರೆ ಜನರು. ದಿನ ಅಂದರೆ ವಾ ಪ್ರಜಾ ವೈ ವಾಜಃ ಇತಿ ಶ್ರುತಿ. ನೋಡಿ, ಶ್ರುತಿಯೊಳಗೆ ಆಚಾರವನ್ನು ವಿಶಿಷ್ಟಾರ್ಥ ಮಾಡಿದರು ಅಂದರೆ ಇದನ್ನು ಪ್ರಮಾಣ ಇದ್ದೇ ಇರ್ತದೆ. ವಶಾನ್ ಅನು ಯಥಾ ವಶಂ ವಶ ಇಚ್ಛಾಯಾಮಿತಿ ಧಾತು ಹೇಳ. ಏ ಪರಮಾತ್ಮನೇ, ಮೋಹಿಷ್ಟ ಅಂದರೆ ಪೂಜ್ಯನೇ, ವಜ್ರಿನ್ ವಜ್ರಧಾರಿಯಾದ ಇಂದ್ರನೇ, ನೀನು ನಮ್ಮೆಲ್ಲರಿಗೂ ಚೆನ್ನಾಗಿ ಪ್ರೇರಣಾ ಮಾಡ್ತೀವಿ. ಹಿಂದೆಲ್ಲ ಅರ್ಥ ಆಗಿದೆ. ಯಶಶ್ಚವಿಷ್ಟಶೂರಾಣ
ನೀನು ಶೂರರಿಗೂ ಕೂಡ ಶೂರಾಗಿ ಏನು ಶೂರಾಣಾಂ ಶವಿಷ್ಠ ಬಲವತ್ತರ. ಜಗತ್ತಿನ ಎಷ್ಟೆಷ್ಟು ಮಂದಿ ಶೂರರಿದ್ದಾರೋ ಬ್ರಹ್ಮ ರುದ್ರಾದಿಗಳವರ ಶೂರರೇ ಎಲ್ಲ ದೃಷ್ಟಿಯಿಂದಲೂ ಅವರಿಗೂ ನೀನು ಭ್ರಷ್ಟನಾಗಿದ್ದೆ. ಅದಕ್ಕೆ ಶೂರಾಣ ಅಂದರೆ ಶವಿಷ್ಠ. ಶವಿಷ್ಠ ಅಂತಂದರೆ ಬಲವತ್ತಮ ಅಂತ ಅರ್ಥ ಮಾಡ್ಯಾರ ಟೀಕಾರ ರಾಯ್. ಇಲ್ಲಿ ಇಂಥ ನೀನು ನಮಗೇನು ಮಾಡೋ, ಅತ್ಯುತ್ತಮವಾದಂತಹ ಅನ್ನ, ಪವಿತ್ರವಾದಂತಹ ಅನ್ನ, ಪವಿತ್ರವಾದಂತಹ ಸಂಪತ್ತು, ಅತ್ಯುತ್ತಮ ಶಕ್ತಿ ನಮಗೆ ಬರುವಂತೆ ಮಾಡು. ಯಾಕೆ ನಿನಗೇ ಕೇಳಿಗೆತ್ತೀವಂದ್ರೆ ನೀನು ವಾಜಾನಾಂ ಪತಿ ಮತ್ತು ಶೂರಾಣಾಂ ಶವಿಷ್ಠ, ಎರಡು ಮುಖ್ಯವಲ್ಲ. ಎಲ್ಲರಿಗೂ ಸ್ವಾಮಿನೇ ಆಗಿದ್ದಿ, ಮತ್ತು ಯಾವ ಒಡೆಯನಾಗಿದ್ದಾನೆ ಅವನಿಗೆ ಕೇಳೋದು ಪದ್ಧತಿ ಅದು. ಅದು ನ್ಯಾಯ, ಯೋಗ್ಯ. ನೀವು ಕೇಳಿದ್ದೇವೆ. ಇದಕ್ಕೆ ಟೀಕಾಕೃತ್ಪಾದರು ಅತ್ಯುತ್ತಮ ವ್ಯಾಖ್ಯಾನ ಮಾಡಿ ನಮಗೆ ತಿಳಿಸಿದ್ದಾರೆ. ರಾಯರು ರಾಘವೇಂದ್ರ ಸ್ವಾಮಿಗಳು ನಮಗೆ ಸ್ಪಷ್ಟವಾಗಿ ಈ ಮಂತ್ರದ ಅನ್ವಯಾರ್ಥ ಮಾಡಿ ಹೇಳಿದ್ದಾರೆ ಆಚಾರ್ಯರ ವ್ಯಾಖ್ಯಾನದ ಬೆಳಕಿನಂತೆ. ಹೇ ಮೌಹಿಷ್ಟ, ಇದು ಮೌಹಿಷ್ಟ ಅದಲ್ಲ, ಮೌಹಿಷ್ಟ ವಜ್ರನ್ ರಂಜಸೆ ಅಂತದಲ್ಲ, ಅದೆಲ್ಲ ಒಂದೇ ಕಡೆಗೆ ಶಬ್ದಗಳನ್ನು ಸೇರಿಸಿ ಅನ್ವಯ ಮಾಡಿ ರಾಯರು ಅರ್ಥ ಹೇಳ್ತಾರೆ. ಹೇ ಮೌಹಿಷ್ಟ, ಮೌಹಿಷ್ಟ ಅಂದರೆ ಮಹತ್ತಮ, ಪರಮ ಪೂಜ್ಯತಮ, ಎಲ್ಲರಿಗೂ ಪರಮ ಪೂಜ್ಯನಾದ, ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಮೌಹಿಷ್ಟ ಅಂದರೆ ಪೂಜ್ಯತಮನಾದ ಹೇ ನಾರಾಯಣನೇ, ಹೇ ಪರಮಾತ್ಮನೇ. ವಜ್ರಿನ್, ಮತ್ತು ವಜ್ರವನ್ನು ಧಾರಣ ಮಾಡಿದ ಇಂದ್ರಿದ್ದಾನಲ್ಲ, ಆ ಇಂದ್ರನೊಳಗೆ ನಿಜವಾಗಿಯೂ ವಜ್ರದಲ್ಲಿ ಪರಮಾತ್ಮ ನಿಧಾನೇ ಅದ. ಅಂದರೆ ಯಾರನ್ನು ಓಂ ಕಂಪನಾತ್ ಓಂ ಎಂಬ ಸೂತ್ರೊಳಗೆ ವಜ್ರ ಶಬ್ದ ಪರಮಾತ್ಮ ವಾಚಿಯಾಗಿದೆ. ಅಂಥ ಮಹಾಶಕ್ತಿಯನ್ನು ಜಗತ್ತಿನೊಳಗೆ ಎಲ್ಲ ಶಕ್ತಿಗಳಲ್ಲಿ ವಜ್ರ ದೊಡ್ಡ ಆಯುಧ, ಅದಕ್ಕಿಂತಲೂ ಉತ್ತಮ ಚಕ್ರ ಅಂತ ಹೇಳಿದ್ದಾರೆ. ಇಂಥ ವಜ್ರ ಧಾರಣ ಮಾಡಿದ ಇಂದ್ರಾಂತರ್ಗತನಾದ ಪರಮಾತ್ಮನೇ ಸ್ವಯಂ ವಜ್ರಧಾರಿ. ನೀನು ವಾಜಾನಾಂ ಪ್ರಜಾನಾಂ ಪತಿ ಮತ್ತು ಶೂರಾಣಾಂ ಶವಿಷ್ಠ, ಎಲ್ಲ ಶೂರರಂತೇನಿದ್ದಾರೆ ಅವರೆಲ್ಲರ ಮೇಲೆ ನೀನು ಬಲಿಷ್ಠ ಆಗಿದ್ದೆ. ಅಂಥ ನೀನು ತ್ವಂ ಭಕ್ತಾನ್ ರಂಜಸೆ, ಎಲ್ಲ ಭಗವದ್ಭಕ್ತರನ್ನು ಚೆನ್ನಾಗಿ ಒಳಗೆ ನಿಂತು ಪ್ರೇರಿಸಿ ಏನು ಅವರಿಗೆ ಜೀವನಕ್ಕೆ ಬೇಕಾಗಿರತಕ್ಕಂಥ ಭೌತಿಕ ಮತ್ತು ಅಭೌತಿಕ ಪದಾರ್ಥಗಳನ್ನು ಕೊಟ್ಟು ಸಾಧನ ಮಾಡುವಂತೆ ಪ್ರೇರಣೆ ಮಾಡ್ತೀವಿ. ಇವತ್ತು ನಾವೆಲ್ಲ ಪಾಠ ಹೇಳೋದು, ನೀವು ಕೇಳೋದು, ಕಷ್ಟಪಟ್ಟು ಪ್ರತಿನಿತ್ಯವಾಗಿ ಪ್ರಾತಃಕಾಲ ಸ್ನಾನ ಸಂಧ್ಯಾದಿ ಇವೆಲ್ಲ ಸಾಧನಗಳನ್ನು ಮಾಡಲಿಕ್ಕೆ ಒಳಗೆ ನಿಂತು ಪ್ರೇರಣೆ ಮಾಡವನೇ ಪರಮಾತ್ಮ. ಅದನ್ನು ವೇದ ಹೇಳ್ತದೆ. ಏನೋ ಭಕ್ತಾನ್ ರಂಜಸೆ ಪ್ರೇರಯಸೆ. ಅಂಥ ನೀನು ರಾಯ ಅಂದರೆ ಆಗ ಹೇಳಿದ ರಾಯ ಅಂದರೆ ದೈವ ಮಾನುಷ ವಿತ್ತಾನಿ, ದೈವೀ ಸಂಪತ್ತು ನಮಗೆ ಕೊಡು. ಆ ದೈವೀ ಸಂಪತ್ತು ಮಾನವನಿಗೆ ಸಿಗುವಂತೆ ಮಾಡು, ಅದಕ್ಕೆ ಅದು ಮನುಷ್ಯ ಸಂಪತ್ತು ಆಗ್ತದೆ. ಇಂತಹ ಸುವೀರ್ಯಂಚ ವಶಾನ್ ಅನು, ಎಷ್ಟು ಕೊಡು? ವಶಾನ್ ಅನ್ನುವಂಥದ್ದು. ವಶಾನ್ ಅನು ಅಂದರೆ ಯಥಾವಶಂ ಯಥೇಚ್ಛಂ ಭವತ್, ಯಥೇಚ್ಛವಾಗಿ ಕೊಡುವ ಅರ್ಥ ಏನು? ನಮಗೆ ಎಷ್ಟು ಬೇಕೋ ಅಷ್ಟು ಕೊಡು. ಅದು ವೇದಗಳಲ್ಲಿ ಪ್ರತ್ಯಯಗಳು ಪ್ರಕೃತಿ ದೂರ ದೂರ ಇರ್ತವೆ, ಒಮ್ಮೊಮ್ಮೆ ಎರಡು ಜೋಡಿಸ್ತಾರೆ. ವಶಾನ್ ಅನು ಯಥಾವಶಂ ಅಂತ. ವಶ ಅದೇನು ಇಚ್ಛಾ, ವಶ ಇಚ್ಛಾಯಾಮ್ ನೋಡಿ ಟೀಕಾರಾಯರು ಬರೀತಾರೆ. ವಶ ಇಚ್ಛಾಯಾಮ್ ಇತಿ ಧಾತೋ ವಶ ಇಚ್ಛಾ ಯತಃ ತಸ್ಮಾತ್ ಇತಿ ಶೇಷ. ನಮ್ಮ ಇಚ್ಛೆಯು ಯಾವನಿಂದ ಅದರ ಕಾರ್ಯ ಮಾಡೋದಕ್ಕೆ ವಶ ಇಚ್ಛೆ, ಕ್ರಿಯಾ ವಿಶೇಷಣ ಶೂರಾಣಮಿತಿ. ಈ ಪ್ರಕಾರವಾಗಿ ಅಂತೂ ಪರಮಾತ್ಮನಿಗೆ ಈ ಶ್ಲೋಕದಲ್ಲಿ ಈ ಋಷದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಪ್ರಾರ್ಥನೆ ಮಾಡಲಾಗಿದೆ. ಅದನ್ನು ನಮಗೆ ಟೀಕಾರಾಯರು ಶ್ರೀಮದಾಚಾರ್ಯರು ರಾಯರು ತಿಳಿಸಿದ್ದಾರೆ. ಇನ್ನು
ಈ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನು, ದೇವರನ್ನು ನಾವು ಏನೂ ಬೇಡಬಾರದು ಅಂತ ಹೇಳ್ತಾರೆ. ಭಗವಂತನೇನು ಬೇಡಬಾರದು, ಬೇಡೋದು ಕಾಮ್ಯಕರ್ಮ. ಆ ಕಾಮ್ಯಕರ್ಮವನ್ನು ಮಾಡಬಾರ್ದಂತೂ ಭಗವದ್ಗೀತೆಯಲ್ಲಿ ಸಾಕಷ್ಟು ಪರಮಾತ್ಮ ಹೇಳಿದ್ದಾನೆ. ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗಿ ತ್ಯವಿಧೇಯತೆ. ಆದರೆ ಇಲ್ಲಿ ವೇದವೇ ಪರಮಾತ್ಮನಿಗೆ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ನಮ್ಮ ಪರವಾಗಿ ವೇದ ಪುರುಷ ನಮಗೆ ದೈವಿ ಸಂಪತ್ತು ಮತ್ತು ಮನುಷ್ಯ ಸಂಪತ್ತು, ಒಳ್ಳೆಯ ಶಕ್ತಿ, ಅತ್ಯುತ್ತಮ ಶಕ್ತಿಯನ್ನು ಕೊಡು ಇತ್ಯಾದಿ ಕೇಳ್ತಾ ಇದ್ದಾರಲ್ಲ ಭಕ್ತಾನುರಂಜಿಸಿ. ಮತ್ತು ಅದಕ್ಕಾಗಿ ಭಗವಂತನಿಗೆ ನೀನು ಎಲ್ಲರನ್ನೂ ಪ್ರೇರಣೆ ಮಾಡಮ್ಮ, ಶೂರರಿಗೂ ನೀನು ಶೂರ ಇತ್ಯಾದಿ ದೇವರ ಸ್ತೋತ್ರ ಮಾಡಲಿ. ಆ ಸ್ತೋತ್ರ ಮಾಡಿದ ಮೇಲೆ ಏನು ಮಾಡ್ತಾರೆ, ತ್ವಂ ರಾಯ ದೈವೀ ಮಾನುಷವಿತ್ತಾನಿ ಯಥೇಚ್ಛವಾಗಿ ಕೊಡುವಂತ ಕೊನೆಗೆ ಕೇಳಿಬಿಟ್ರು. ದೇವರ ಮಹಿಮಾ ಸ್ತೋತ್ರ ಏನೋ ಮಾಡಿದರು. ಏನ್ರಿ, ವಜ್ರಿನ್ ಅಂತಂದರು ಪರಮಾತ್ಮನಿಗೆ, ಮೌವಿಷ್ಟು ಅಂತಂದರು. ಇದು ಭಗವಂತನಿಗೆ ನಮಸ್ಕಾರ ಆಯಿತು, ಮಹಿಮಾ ವರ್ಣನೂ ಆಯಿತು. ಮತ್ತು ಶೂರಾಣಾಂ ಶವಿಷ್ಠ ಅಂತೂ ಅವನು ಗುಣಗಾನ ಮಾಡಲಿ. ಇಂತಹ ನೀನು ನೋಡಿ, ಸಹಾತ್ವಂ ಇಂಥ ಮಹಿಮೆಯುಳ್ಳ ಅನ್ನಂತಲ್ಲ, ಏವಂ ಗುಣ ವಿಶೇಷಣ ವಿಶಿಷ್ಟ, ಇಂಥ ಗುಣಗಳಿಂದ ಕೂಡಿದ ಹೇ ಪರಮಾತ್ಮನೇ, ನಮಗೆ ತ್ವಂ ರಾಯ ಸಾತ್ವಿಕ ಸಂಪತ್ತನ್ನು ಕೊಡು ಇತ್ಯಾದಿಗಳನ್ನು ಕೇಳುವುದು ಯೋಗ್ಯವೇ. ಅದಕ್ಕೆ ಯಥೇಚ್ಛಂ ತಥಾ ಲಂಭಯ, ನಮಗೆ ಅಸ್ಮಾನ್ ಪ್ರಾಪ್ಯ, ನಮಗೆ ತಂದು ಕೊಡು. ನಿಜ, ಇದು ಯಾವುದೂ ಕೇಳಬಾರ್ದು. ಆದರೆ ವೇದ ನಮಗೆ ಇದು ಯಾಕೆ ಹೇಳ್ತದೆ ಅಂದರೆ ವಿಧಾನ ಮಾಡಿಲ್ಲ, ಕೇಳಲೇಬೇಕು ಅಂತಂದಿಲ್ಲ. ಭಗವಂತನಿಗೆ ಭಗವದ್ಭಕ್ತರು ಮಗು ಹೆಂಗೆ ತಾಯಿಗೆ ಕೇಳ್ತದನೋ, ನಾವೆಲ್ಲ ಮಕ್ಕಳು ಭಗವಂತನಿಗೆ ಆರಂಭದಲ್ಲಿ ಕೇಳ್ತೇವೆ. ಆದರೆ ಇಷ್ಟೇ, ಕೇಳುವ ಕಾಲಕ್ಕೆ ಭಗವಂತನ ಮಹಿಮಾ ಗುಣಗಾನ ಮಾಡಿ ಕೇಳು. ಅಲ್ಲಿ ಇದು ಕಾಮ್ಯಕರ್ಮ ಏನೋ ಆಗಬಹುದು, ಅದಕ್ಕಿಂತ ಹೆಚ್ಚು ಈ ಏನೋ ಸಣ್ಣ ಪುಟ್ಟ ಕೇಳುವ ನೆವದಿಂದ ನೀವು ದೇವರ ಮಹಿಮಾತಿಶಯಗಳನ್ನು ಗುಣಗಾನ ಮಾಡಿದರೆ ಅಷ್ಟು ದೋಷಾವಹ ಅಲ್ಲ ಅಂತ ನನಗನ್ನಿಸ್ತು. ಇನ್ನೊಂದು ಅಂದರೆ ನಮ್ಮ ಬೇಡಿಕೆಯಲ್ಲಿ ದೇವರ ಮಹಿಮಾ ವರ್ಣನೆಗಳು ನೋಡಿ ಕೊನೆಗೆ ಹೇಳ್ತದೆ. ಇಷ್ಟೆಲ್ಲ ದೇವರೇ, ಇದು ಬೇಡಿಲ್ಲ ಅವರು. ದೇವರೇ ಜಗತ್ತಿನೊಳಗೆ ಇದೆಲ್ಲವನ್ನು ಪ್ರೇರಣಾ ಮಾಡೋದು, ಅನ್ನ ಕೊಡೋದು, ಯಥೇಚ್ಛವಾಗಿ ಎಲ್ಲ ಕೊಡೋದು. ಇದ್ದಿಲ್ಲ, ಯಥೇಚ್ಛವಾಗಿ ಕೊಡುವುದೆಲ್ಲ ಏನದಲ್ಲ, ಇದೆಲ್ಲವೂ ನಿನ್ನ ಮಹಿಮಾ. ನಮಗೆ ಕೊಡುವ ಎಂಬುವಂಥ ತಾತ್ಪರ್ಯ ಅಲ್ಲಿ ಭಾಳಿಲ್ಲ. ಏನು, ನೀ ಎಲ್ಲರಿಗೂ ಈಗಾಗಲೇ ಅವ್ರು ಬಿಡಲಿ ಆಯಾ ಜೀವರಾಶಿಗಳ ಪ್ರತಿನಿತ್ಯ ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಅನ್ನ, ಶಕ್ತಿ, ಬಲ, ಬುದ್ಧಿ ಎಲ್ಲ ನೀವು ಕೊಳ್ಳಿಕತ್ತೀರಿ. ದೇವರು ಜಗಚ್ಚಕ್ರವನ್ನು ನಡೆಸಲು, ಈ ಪಿಂಡಾಂಡ ಬ್ರಹ್ಮಾಂಡವನ್ನು ನಡೆಸಲು ಏನೆಲ್ಲ ಭಗವಂತ ಕೊಡಮಾಡ್ತಾ ಇದ್ದಾನೆ ಅದನ್ನು ಸ್ಮರಣ ತಿಳ್ಕೋಬೇಕು ನಾವು. ಮತ್ತು ನಮಗೆ ಕೊಡುವ ಎಂಬುವಂಥ ತಾತ್ಪರ್ಯ ಭಾಳಿಲ್ಲ ಇಲ್ಲಿ. ಹಾಗೆ ಮಾಡಿದರೆ ಅದು ಕಾಮ್ಯ ಆಗ್ತದೆ. ಆ ಕಾಮ್ಯವೂ ಕೂಡ ವೇದ ಅದನ್ನು ರೋಚನಾರ್ಥಂ ಫಲಶ್ರುತಿ, ಸ್ವಲ್ಪ ನಿಮಗೆ ಇಲ್ಲಿ ಆಸಕ್ತಿ ಹುಟ್ಟುವ ಸಲುವಾಗಿ ವೇದ ಹೇಳ್ತಿರ್ತದೆ. ಹುಡುಗರಿಗೆ ಹೆಂಗೆ ಪಾಠಕ್ಕೆ ಬರೋ ಸಲುವಾಗಿ ಸ್ವಲ್ಪ ಅವರಿಗೆ ಆರಂಭದಲ್ಲಿ ಸಿಹಿನ ಕೊಡ್ತೀವಲ್ಲ, ಈ ಸಿಹಿ ಕೊಡ್ತಾರಂತ ಕೆಲವು ಮಂದಿ ಏನು ಮಾಡ್ತಾರೆ, ಪಾಠ ಏನು ಇವತ್ತು ಜ್ಞಾನಸತ್ರ ಅಂತ ಮಾಡ್ತೀವಿ, ಅದು ಚೆನ್ನಾಗಿ ಭಕ್ಷ್ಯ ಭೋಜ ಊಟಕ್ಕೆ ಹಾಕಿದರೆ ಬರ್ತಾರೆ. ಆರಂಭದಲ್ಲಿ ಊಟ ಸಿಗ್ತಂತ ಬಂದಿರ್ತಾರೆ, ಮುಂದೆ ಅವರಿಗೆ ಜ್ಞಾನಸತ್ರ ರುಚಿ ಹತ್ತಿದ ಮೇಲೆ ಅದು ಊಟ ಕೊಟ್ಟರು ಅಷ್ಟೇ. ಹಾಗೆ ವೇದಗಳಲ್ಲಿ ಉಂಟು. ಇದು ನಿಷ್ಕಾಮವಾಗಿ ಆಗಬೇಕಾದರೆ ಏನು ಮಾಡಬೇಕಂದ್ರೆ, ಭಗವಂತ ಇಷ್ಟೆಲ್ಲ ಕೊಡುಗೈ ದಣಿ ಇದ್ದಾನೆ ಅಂತ ಅವನು ಮಹಿಮಾದಲ್ಲೇ ಪರ್ಯವಸಾನ ಮಾಡಬೇಕು. ಏನ್ರಿ, ನಾವು ಬೇಡಲಿ ಈ ಪಿಂಡಾಂಡ, ಈ ದೇಹ ಧಾರಣ, ಈ ದೇಹ ನಡೆಯುವ ಸಲುವಾಗಿ
ಇದಕ್ಕೆ ಆಹಾರ ಬೇಕು, ಅನ್ನ ಬೇಕು, ಶಕ್ತಿ ಬೇಕು, ಬುದ್ಧಿ ಬೇಕು. ಇವೆಲ್ಲವನ್ನು ಯಥೇಚ್ಛವಾಗಿ ಕೊಡುವ ಮಹಾ ಸಾಮರ್ಥ್ಯ ಪರಮಾತ್ಮನು ಪಡೆದಿದ್ದಾನೆ. ದೇವರ ಮಹಾ ತಾತ್ಪರ್ಯದಲ್ಲಿಯೇ ಇದು ಪರ್ಯವಸಾನ ಮಾಡಿಕೊಳ್ಳಬೇಕು. ಅಂದರೆ ಮಾತ್ರ ಅದೇನಾಗ್ತದೆ ನಮಗದು ನಿಷ್ಕಾಮ ಕರ್ಮವಾಯಿತು. ಇನ್ನು ಅಧಿಕಾರಿ ಭೇದೇನ ಒಮ್ಮೊಮ್ಮೆ ಕಾಮ್ಯ ಕರ್ಮವನ್ನು ಕೂಡ ಇದು ಕೆಲವರು ಮಾಡ್ತಾರೆ. ಏನು ಹೀಗೆ ನಾವು ಇದನ್ನು ತಿಳಿದುಕೊಂಡ್ರೆ ಅಡ್ಡಿಲ್ಲ ಅಂತ ನನಗೆ ವೈಯಕ್ತಿಕ ಅನ್ನಿಸ್ತದೆ. ಹೀಗೆ ವೇದ ಮಂತ್ರಗಳ ಅರ್ಥ ಆಯಿತು. ಇನ್ನು 5ನೇ ಮಂತ್ರ ಅರ್ಥ. 5ನೇ ಯೋ ಮೌಹಿಷ್ಟೋ ಮಘೋನಾಂ ಚಿಕಿತ್ವೋ ಅಭಿನೋನಯ ಇಂದ್ರೋ ವಿದೇತಮಸ್ತುಷೇ ವಶೀಹಿ ಶಕ್ರಃ ಅಂತ. ಇದು ಸಣ್ಣ ಮಂತ್ರ ಅದು. ಏನು ಇಲ್ಲಿಯೂ ಕೂಡ ಹಿಂದೆ ಹೇಳಿದಂಗೆ ಮೌಹಿಷ್ಟ ಅಂದರೆ ಪೂಜ್ಯತಮ ಅಂತ ಹಿಂದಿನ ಶಬ್ದಗಳೇ ಮುಂದಿನ ಮಧ್ಯದಲ್ಲಿ ಬಂದರೆ ಅರ್ಥ ಮಾಡ್ಕೋಬೇಕು ನಾವು. ಮೌಹಿಷ್ಟ ಅಂತಂದ್ರೆ ಅರ್ಥ ಏನಂದರೆ ಅತ್ಯುತ್ತಮವಾದಂತಹ ಪೂಜ್ಯತಮನಾದ ಹೇ ಪರಮಾತ್ಮನೇ ಮೌಹಿಷ್ಟ ಅಂತ. ಅಂದರೆ ಪೂಜ್ಯತಮನಾಗಿರ್ತಕ್ಕಂತಹ ಯಹ ಇಂದ್ರ ಯಾವ ಮೌಹಿಷ್ಟ ಯಹ ಅಂತಂದ್ರೆ ನೋಡಿ, ಯೋ ಮೌಹಿಷ್ಟೋದಲ್ಲ, ಪೂಜ್ಯತಮನಾಗಿರ್ತಕ್ಕಂತಹ ಯಾವ ಇಂದ್ರ ಇದ್ದಾನೋ ವಿದೆ ವಿವಿದೆ, ಅವನು ವಿದೆ ಅಂದ್ರೆ ಸರ್ವಜ್ಞ, ಎಲ್ಲವನ್ನು ತಿಳಿದಿದ್ದಾನೆ. ಒಂದು ಅರ್ಥ ಏನಾಯಿತು, ನಮಗೇನು ಬೇಕೋ ಬೇಡ ಇದನ್ನು ವಿದೆ ಚೆನ್ನಾಗಿ ಇಂದ್ರ ವಿದೆ. ಆ ಇಂದ್ರನು ಇಂದ್ರನಾಮಕ ಪರಮಾತ್ಮ ಚೆನ್ನಾಗಿ ತಿಳಿದಿದ್ದಾನೆ. ಏನಿದೆ ಎಲ್ಲವನ್ನೂ ತಿಳಿದಿದ್ದಾನೆ ಪರಮಾತ್ಮ. ಅಂತಹ ಸರ್ವಜ್ಞನಾದ ಪರಮಾತ್ಮನನ್ನು ನಾನು ಏನು ಮಾಡ್ತಾನೋ ಸ್ತೋತ್ರ ಮಾಡುತ್ತೇನೆ. ಏನು ಚಿಕಿತ್ವತಃ ನೋಡಿ, ಚಿಕಿತ್ವೋ ಅಂತದಲ್ಲ, ಚಿಕಿತ್ವೋ ಅಭಿನೋನಯ ಇದಕ್ಕೆ ಅರ್ಥ. ಚಿಕಿತ್ವ ಅಂದರೆ ದೇವರು ಜಗತ್ಕರ್ತ ಇದ್ದಾನೆ ಅಂತ ನಮ್ಮಿಂದ ತಿಳಿಯಲ್ಪಟ್ಟಿದ್ದಾನೆ. ಪರಮಾತ್ಮ ನೀ ಜಗತ್ಕರ್ತ ಇದ್ದೀರಿ, ಸೃಷ್ಟ್ಯಾದ್ಯಷ್ಟಕರ್ತ ಇದ್ದೀರಿ ಇತಿ ಜ್ಞಾತಃ. ಕರ್ತಃ ತ್ವಮಿತಿ ಶೇಷ. ತ್ವಮ್ ಕರ್ತ ಇದ್ದೀರಿ ಅಂತ ನಮಗೆ ಜ್ಞಾತಃ ತಿಳಿಯಲ್ಪಟ್ಟಿದೆ. ಅಂತಹ ನಮ್ಮನ್ನು ಅಭಿತಃ ನಮ್ಮನ್ನು ಕುರಿತು ಸರ್ವತೋನಯ ನಮಗೆಲ್ಲ ತರಹವಾದ ಮಂಗಳವನ್ನು ಮಾಡು. ನೀ ಸೃಷ್ಟ್ಯಾದ್ಯಷ್ಟಕರ್ತ ಇದ್ದಿ ಅಂತ ನಾವು ತಿಳ್ಕೊಂಡಿದ್ದೇವೆ ಯಥಾಯೋಗ್ಯವಾಗಿ. ನೀ ಸರ್ವಜ್ಞಂತೂ ತಿಳ್ಕೊಂಡಿದ್ದೇವೆ, ಮತ್ತು ನಿನಗೆಲ್ಲವೂ ಗೊತ್ತಂತ ತಿಳ್ಕೊಂಡಿದ್ದೇವೆ. ಇಂಥ ನಿನಗೆ ನಾವು ಸುಮ್ಮನೆ ಪ್ರಾರ್ಥನಾ ರೂಪದಲ್ಲಿ ಕರ್ತವ್ಯತ್ವೇನ ನಾವು ಮಾಡ್ತಾ ಇದ್ದೇವೆ. ಏನೋ ಸರ್ವತೋ ಅಸ್ಮಾನ್ ಪ್ರತಿ ಅಭಿತಃ ನಮಗೆಲ್ಲ ರೀತಿಯಿಂದಲೂ ಭದ್ರಾಣಿ ಪ್ರಾಪ್ತಿ ಮಂಗಳವನ್ನು ಉಂಟು. ಯಾಕಪ್ಪ ಮಂಗಳ ಉಂಟು ಮಾಡು ನನಗೆ ಯಾಕೆ ಕೇಳ್ತೀನಿ ಅಂದರೆ ಯಹ ಇಂದ್ರ ಮಘೋನಾಂ ಯಶಸ್ವಿನಾಂ ಮೌವಿಷ್ಟ ಮಹತ್ತ. ನೀನು ಜಗತ್ತಿನೊಳಗೆ ನೀ ಮೌಹಿಷ್ಟ ಆಗಿದೆ. ಮಘೋನಾಂ ಮೌವಿಷ್ಟ. ಮಘೋನಾಂ ಅಂದರೆ ಮಗ ಶಬ್ದ ಕೇಂದ್ರಕ್ಕೆ ಯಶಸ್ಸು ಅಂತ ಅರ್ಥ ಮಾಡಿದೆ. ಜಗತ್ತಿನೊಳಗೆ ಎಷ್ಟೆಷ್ಟು ಯಶಸ್ವಿಗಳಿದ್ದಾರೆ. ತಪಸ್ವಿನೋ, ದಾನಪರ ಯಶಸ್ವಿನೋ, ಮನಸ್ವಿನೋ, ಮಂತ್ರವಿದಸ್ಸು ಮಂಗಲಾ, ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಸ್ಯ ವಸೇ ನಮೋ ನಮಃ ಅಂತಂದಾರಲ್ಲ. ಹಾಗೆ ಎಷ್ಟೆಷ್ಟು ಯಶಸ್ವಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ. ಅವರೆಲ್ಲರೊಳಗೂ ನೀನು ಮಹತ್ತಮ ಮೌವಿಷ್ಟ ಶ್ರೇಷ್ಠನಾಗಿದ್ದೆ. ಅದಕ್ಕಾಗಿ ನಾವು ನಿನಗೆ ಪ್ರಾರ್ಥನವನ್ನು ಮಾಡ್ತಾ ಇದ್ದೀವಿ. ನಿನಗೆ ಹಾಗೆ ವ್ಯರ್ಥ ಪ್ರಾರ್ಥನೆ ಮಾಡ್ತಾ ಇಲ್ಲ. ನಿನ್ನಲ್ಲಿ ಆ ಮಹಾಮಹಿಮಾ ಅದಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅಭಿನೋನಯ ಏನು ಪ್ರಾರ್ಥನಾ ಮತ್ತೊಂದು ಅಭಿನೋನಯ. ನಮ್ಮನ್ನೇನು ಮಾಡು ಮಂಗಳಕರವಾದಂತಹ ಏನು ಮಂಗಳಕರವಾದಂತಹ ಕಡೆಗೆ ನಮ್ಮನ್ನು ನಮ್ಮನ್ನು ಎಲ್ಲಿ ಮಂಗಳಕಾರ. ಅದು ಮಂಗಳ ಶುಭ ಆಗಿರಬೇಕು. ನಮ್ಗೆ ಹಸಿವೆ ಆಯಿತು, ನಾವು ಶುಭವಾದದ್ದನ್ನೇ ತಿನ್ನುವಂತೇವ. ನಮಗೆ ಏನೋ ಕೇಳಬೇಕಂತ ಅನಿಸ್ತೀವೋ ಮಂಗಳಕರವಾದದ್ದನ್ನೇ ನಮಗೆ ಕೇಳಿಸು.
ನಾವು ನೋಡಬೇಕಂತ ಅನಿಸ್ತೀವೋ ನಮಗೆ ಮಂಗಳವನ್ನೇ ತೋರಿಸಿ. ಒಂದು ವೇದ ಮಂತ್ರ ಇಲ್ಲ, ಯಾವ ಮಂತ್ರಪ್ಪ? ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸುಷ್ಟುವಾಗ್ನುಸ್ತನೋಭಿಃ ವ್ಯಶೇಮ ದೇವಹಿತಂ ಯದಾಯೋಃ. ನಾವು ಕಣ್ಣು, ಕಾಲು, ಕಿವಿ, ಮೂಗು ಮೊದಲಾದ ಎಲ್ಲ ಇಂದ್ರಿಯಗಳಿಂದ ಮಂಗಳಕರವಾದದ್ದನ್ನೇ ನೋಡುವಂತೆ ನಮ್ಮ ಇಂದ್ರಿಯಗಳನ್ನು ಅಲ್ಲಿ ಒಯ್ಯು. ಅದಕ್ಕೆ ಅಭಿನೋನಯ ಅಂತಂದ. ಇದನ್ನು ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಏನು? ಮಘೋನಾಂ ಯಶಸ್ವಿನಾಂ, ನೋಡ್ರಿ ಆಚಾರ್ಯ ಕರ್ಮದ ಇದು ನೋಡ್ರಿ. ಮಘೋನಾಂ ಯಶಸ್ವಿನಾಂ ಮಹತ್ತಮಃ, ಅದೇ ಮಹಾಮಹಾ ಕೀರ್ತಿಶಾಲಿಗಳಲ್ಲಿಯೂ ನೀನು ಉತ್ತಮನಾಗಿ. ಚಿಕಿತ್ವತಃ, ಚಿಕಿತ್ವ ಅಂದೇನು? ಜ್ಞಾತಃ ಕರ್ತಾ ಇತಿ ನೀನು ಜಗಜ್ಜನ್ಮಾದಿ ಕರ್ತ ಅಂತ ನಮಗೆ ತಿಳಿಯಲ್ಪಟ್ಟಿದ್ದೆ. ಇಂಥ ನಹ ಅಭಿತಃ ಸರ್ವತೋ ನಯ, ನಮ್ಮನ್ನು ಎಲ್ಲ ಮಂಗಳ ಕಡೆಗೆ ಭದ್ರಾಣಿ ಪ್ರಾಪಯ. ಯಾಕ? ತ್ವ ಮಘೋನಾಂ ಪತಿ, ನೀನು ಶ್ರೇಷ್ಠನಾಗಿದ್ದೆ. ಇಂದ್ರೋ ವಿದೆ ಸಮಸ್ತಂ ವ್ಯಜಾನಾತ್. ನೋಡಿ, ಇಂದ್ರೋ ವಿದೆ ಅಂದರೆ ಇಂದ್ರನಾಮಕ ಈ ಪರಮಾತ್ಮನೋ ವಿದೆ, ಎಲ್ಲವನ್ನು ಭೂತ ಭವಿಷ್ಯತ್ ವರ್ತಮಾನ ಎಲ್ಲವನ್ನು ಸ್ವಯಂ ಪರಮಾತ್ಮ ತಿಳಿದಿದ್ದಾನೆ. ತಮೇವ ಸ್ತುಷೆ, ಇಂಥ ಪರಮಾತ್ಮನನ್ನೇ ನಾ ಸ್ತೋತ್ರ ಮಾಡ್ತಾ ಇದ್ದೇನೆ. ನೋಡ್ರಿ, ಇಂದ್ರೋ ವಿದೆ ತಂ ಉ ಸ್ತುಷೆ ವಶೀಹಿ ಶಕ್ರ. ಆ ಪರಮಾತ್ಮ ಶಕ್ರಿ ಎಂಥವ? ಆ ಪರಮಾತ್ಮ ವಶಿ ಇದ್ದಾನೆ. ವಶೀ ವಶೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ. ವಶೀ ವಶೆ, ಪರಮಾತ್ಮನ ವಶದಲ್ಲಿ ಎಲ್ಲ ಇದ್ದಾನೆ. ನಾವು ಯಾರು ವಶದಲ್ಲಿ ಇಲ್ಲ, ನಾವು ವಶಿ, ಸ್ವಯಂ ಕಂಟ್ರೋಲೇಬಲ್. ಪರಮಾತ್ಮ ಸ್ವಯಂ ತಾನೇ ವಶಿ ಅಂದರೆ ಸ್ವತಂತ್ರ. ನೋಡಿ, ಇದರ ಒಳಗೆ ಪ್ರಾರ್ಥನಾದಕ್ಕಿಂತಲೂ ಭಗವಂತನ ಹೊಗಳಿದ್ದೇ ಭಾಳ. ಅದಕ್ಕಿಂತ ಕಾಮ್ಯವಾದಂಥ ಪ್ರಾರ್ಥನಾ ಅಲ್ಲೇ ಅಲ್ಲ, ಭಗವಂತನನ್ನು ಹೊಗಳಿದ್ದು ಭಾಳ. ಏನು ಹೊಳ ನೋಡಿ, ಮೌಮಿಷ್ಟ ಪೂಜ್ಯ. ಮಘೋನಾಂ ಮೌಮಿಷ್ಟ ಅಂದ್ರೆ ಎಲ್ಲ ಪೂಜ್ಯರಿಗೂ ನೀನು, ಕೀರ್ತಿವಂತರಿಗೂ ನೀನು ಪೂಜ್ಯ. ಚಿಕಿತ್ವ ಅಭಿ, ಚಿಕಿತ್ವ ಅಂದೇನು? ಈ ಜಗತ್ಕರ್ತ ಇದ್ದಿ ಅಂತ ಜ್ಞಾನಿಯನ್ನು ತಿಳಿದಾರ. ಅಂಥ ನಮ್ಮನ್ನೇನು ಮಂಗಳಕರವಾದಂತಹ ಒಂದು ವಸ್ತುಗಳ ಕಡೆ ಒಯ್ಯು. ಜಗತ್ತಿನ ಪರಮಂಗಳ ಯಾವುದು? ಕ್ಷೇಮಂ ನ ವಿಂದಂತೆ ವಿನಾಯ. ಪರಮಂಗಳ ಯಾವುದು? ಪರಮಾತ್ಮನ ಸ್ಥಾನ ವೈಕುಂಠ, ಅಲ್ಲಿ ನಮ್ಮನ್ನು ಒಯ್ಯು ಅಂತ ಅರ್ಥ. ಯಾಕೆ? ನೀನು ಇಂದ್ರೋ ವಿದೆ, ಈ ಇಂದ್ರನಾಮಕನಾದ ನೀನು ವಿದೆ, ಸರ್ವಜ್ಞನಾಗಿದ್ದೀಯ. ತಮ್ಮು ಸ್ತುಷೆ, ಇಂಥ ಸರ್ವಜ್ಞನಾದ ಪರಮಾತ್ಮನನ್ನೇ ಸ್ತೋತ್ರ ಮಾಡಬೇಕು, ಯಾರನ್ನೋ ಮಾಡಬಾರ್ದು ಅಂತ ಅರ್ಥ. ಸ್ತೋತ್ರ ಯಾರನ್ನು ಮಾಡಬೇಕು ಎಂಬುವಂಥದ್ದು ವೇದ ತಿಳಿಸ್ತದೆ. ತಮ್ ಉ ಸ್ತುಷೆ. ನೋಡಿ, ಅಂತಹ ಸರ್ವಜ್ಞನಾದ ನಿನ್ನನ್ನೇ ನಾವು ಸ್ತೋತ್ರ ಯಾಕೆ ಮಾಡ್ತೇವೆ ಅಂದರೆ ವಶೀಹಿ ಶಕ್ರ. ನೀನು ಪ್ರಕೃತಿ ವಶದಲ್ಲಿ ಇಲ್ಲ, ಉಳಿದವರೆಲ್ಲರೂ ಪ್ರಕೃತಿ ವಶದಲ್ಲಿ ಇದ್ದಾರೆ, ನಿನ್ನ ವಶದಲ್ಲಿ ಇದ್ದಾರೆ, ಒಮ್ಮೊಮ್ಮೆ ಅಯೋಗ್ಯ ವಶದಲ್ಲಿ ಇರ್ತಾರೆ ಕೆಲವರು. ನೀ ಹಾಗಲ್ಲ, ನೀನು ನಿನಗೆ ನೀನೇ ಸಾಟಿ, ಸ್ವತಂತ್ರ. ವಶೀಹಿ ಶಕ್ರ ತಮೇವ ಸ್ತುಷಿ. ನೋಡ್ರಿ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಂತ್ರಗಳು ಭಗವಂತನ ಅಪಾರ ಮಹಿಮೆಯ ರಸವನ್ನು ಸೋರಿಸ್ತಕ್ಕಂಥ ಮಂತ್ರಗಳು. ಆ ಮಂತ್ರಗಳಿಗೆ ಅತ್ಯುತ್ತಮ ವ್ಯಾಖ್ಯಾನ ಮಾಡಿದ ಮಧ್ವಾಚಾರ್ಯರು ಏನಿದೋ ಅಲ್ಲ, ಆ ವ್ಯಾಖ್ಯಾ ಭಾಗ ಅದು ಮತ್ತಿಷ್ಟು ನಮಗೆ ರುಚಿಯಾಗುತ್ತದೆ. ಅದಕ್ಕೆ ಟೀಕಾಗತ್ಪಾದರಂಥ ಮಹಾನುಭಾವರು ರಾಯರು ಮಾಡಿರತಕ್ಕಂಥ ವ್ಯಾಖ್ಯಾನಗಳು, ಶ್ರೀನಿವಾಸ ತೀರ್ಥರು ಇದಕ್ಕೆ ಮಾಡಿದ್ದಾರೆ. ಇದೆಲ್ಲ ಸೇರಿದರೆ ನಮಗೆ ಕೊನೆಗೆ ಗೊತ್ತಾಗೋದೇನು? ದೇವರ ಅಪಾರ ಮಹಿಮಾ ಗೊತ್ತಾಗ್ತದೆ. ಇದೇ ರಸದೂಟ ಅಲ್ವಾ? ಈಗ 5ನೇ ಮಂತ್ರಾರ್ಥ ಮುಗಿತು. 6ನೇ ಮಂತ್ರಾರ್ಥ. 6ನೇ ಮಂತ್ರಾರ್ಥ. ಋಕ್ ತಂ ಊತಯೇ ಹವಾಮಹೇ ಜೇತಾರಂ ಅಪರಾಜಿತಂ ಸನಪರ್ಷತಿ ದ್ವಿಷಃ ಸನಪರ್ಷದತಿ ದ್ವಿಷಃ ತತುಚ್ಛಂದರತಂ ಬೃಹತ್.
ನೋಡಿ, ಮೊದಲು ನಾವು ಇದನ್ನು ಆಚಾರ್ಯರ ಇದು ಹೇಳಿದ ಆಚಾರ್ಯಮ್ಮ ಏನು ಮಾಡ್ತಾರೆ, ಸಾಮಾನ್ಯ ಅನ್ವಯ ಗೊತ್ತಿರ್ತದಂಥ ಕಠಿಣ ಶಬ್ದಗಳ ಅರ್ಥವನ್ನು ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ನೋಡೋಣ. ಊತಯೇ, ಹೇ ಪರಮಾತ್ಮ, ನಾವು ನಿಮ್ಮನ್ನು ಈ ಯಜ್ಞ ವೇದಿಕೆಯಲ್ಲಿ, ಅದು ಜ್ಞಾನ ಯಜ್ಞವೇ ಆಗಿರಬಹುದು, ಕ್ರಿಯಾಯಜ್ಞವಾಗಿರಬಹುದು, ನನಗೆ ಹೇಳಿದ್ದೇನೆ ಯಜ್ಞಗಳು ಅನೇಕವು. ನಾವು ಮಾಡುವ ಪ್ರತಿಯೊಂದು ಯಜ್ಞದಲ್ಲಿ ಹವಾಮಹೆ, ನಿನ್ನನ್ನು ನಾವು ಆಹ್ವಾನ ಮಾಡ್ತೇವೆ. ಬಾ ಬಾ ಅಂತ ಆಹ್ವಾನ ಮಾಡ್ತೇವೆ, ಪ್ರಕಟ ಆಗ್ಬೋದು. ಯಾಕೆ ಆಹ್ವಾನ ಮಾಡ್ತೀವಿ? ಊತಯೇ ರಕ್ಷಾಯೈ, ಯಜ್ಞ ಸಂರಕ್ಷಣೆ ಆಗಬೇಕು. ಯಜ್ಞ ಸಂರಕ್ಷಣೆ ಆದರೆ ಮಾತ್ರ ಯಜ್ಞ ಮಾಡಲಿಕ್ಕೆ ಶಕ್ಯ. ವಿಶ್ವಾಮಿತ್ರರಂಥ ಮಹಾನುಭಾವರು ಗಾಯತ್ರಿ ಸಾಕ್ಷಾತ್ಕಾರ ಮಾಡಿಕೊಂಡು ಏನು ಬೇಕಾದ ಮಾಡಲಿಕ್ಕೆ ಶಕ್ತಿ ಇದ್ದವರು ಏನು ಮಾಡಿದರೆ ಹೇಳ್ರಿ, ತಮ್ಮ ಯಜ್ಞ ರಕ್ಷಣೆಗಾಗಿ, ಊತಯೇ ಅಂದ್ರೇನು, ಯಜ್ಞ ರಕ್ಷಣೆಗಾಗಿ ಹವಾಮಹೆ, ಪರಮಾತ್ಮನನ್ನು ಆಹ್ವಾನ ಮಾಡಿದರು. ಎಲ್ಲಿ? ಅಯೋಧ್ಯಕ್ಕೆ ಹೋಗಿ ಕರ್ಕೊಂಡು ಬಂದುಬಿಟ್ರು. ನಿಮಗೆ ಅನ್ನಿಸ್ತದ, ಯಜ್ಞ ನಡೆದಾಗ ಸುಬಾಹುವಾದಿ ಚರ್ಮದರಾದಂಥ ದುಷ್ಟರು ಯಜ್ಞ ವಿಘ್ನ ಮಾಡ್ತಿದ್ರು ಹೊಲಸಾಕಿ. ಇಷ್ಟೆಲ್ಲ ಶಾಪಾನುಗ್ರಹ ಶಕ್ತಿಯುಳ್ಳ ವಿಶ್ವಾಮಿತ್ರರಿಗೆ ಯಜ್ಞ ವಿಘ್ನವನ್ನು ಮಾಡುವಂಥ ದೈತ್ಯರನ್ನು ಅಲ್ಲೇ ಶಾಪದಿಂದ ದಹನ ಮಾಡಿ ಶಕ್ತಿ ಇದ್ದಿದ್ದಿಲ್ಲ, ಇತ್ತು. ಅದು ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ, ಅವರಿಗೆ ಈ ಯಜ್ಞದ ಪವಿತ್ರತೆಗಾಗಿ, ಯಜ್ಞ ರಕ್ಷಣೆ ಮಾಡುವುದು, ದೈಹಿಕವಾದಂಥ ಅವ್ರ ಶಿಕ್ಷಾ ಕೊಡೋದು ರಾಜನ ಕರ್ತವ್ಯ. ರಾಜ ಅದು ಯಾರೂ ಇಲ್ಲದೇ ಇದ್ದಾಗ ನಾವು ನಮ್ಮ ಶಕ್ತಿಯಿಂದ ತಡೆಯಬಹುದು. ಜಗತ್ತಿನೊಳಗೆ ಕ್ಷಾತ್ರ ಶಕ್ತಿ, ಬ್ರಹ್ಮಶಕ್ತಿ ರಕ್ಷಣೆ ಮಾಡ್ತಿರ್ಬೇಕು. ಒಂದು ಅವರ ಪೂಜಾ ಮಾಡುವ ಉಪಕಾರ ಅಲ್ಲ. ಮತ್ತು ಈ ಪೊಲೀಸರು ದೇಶವಾಸಿ ರಕ್ಷಣೆ ಮಾಡ್ತಾರೆ, ಅದು ಉಪಕಾರ ಆಗಂಗಿಲ್ಲ. ಅದು ಸರ್ಕಾರದ ರಾಜಧನದಿಂದ ಅವರು ಸಹಾಯ ತಗೋತಾರೆ. ಕರ್ತವ್ಯ, ಆ ಕರ್ತವ್ಯ ಪ್ರಜ್ಞೆಯಿಂದ ರಾಜರಿಗೆ ಮೂಡಿಸುವ ಸಲುವಾಗಿ ವಿಶ್ವಾಮಿತ್ರರು ಹೋಗಿದ್ದರು ಅಂತೂ ಅರ್ಥೈಸಬಹುದು. ಇನ್ನೊಂದು ಎಲ್ಲದಕ್ಕಿಂತ ಅರ್ಥ ಏನಂತ ಕೇಳಿದ್ರೆ, ನಮ್ಮನ್ನು ರಕ್ಷಣೆ ಮಾಡುವ ಸಾಕ್ಷಾತ್ ನಾರಾಯಣ ಜಗತ್ತಿಗೆ ತೋರಿಸಬೇಕಾಗಿತ್ತು. ಅದಕ್ಕೆ ರಾಮನ ಕರ್ಕೊಂಡು ಬಂದರು. ಈ ಕಥೆಗೆ ಸಂಬಂಧ ಬರ್ತಾರೆ. ತಮ್ಮ ಊತಯೇ ಹವಾಮಹೆ ಅಂದರೆ, ನಾವು ಭಗವಂತನಿಗೆ ಪ್ರಾರ್ಥನಾ ಮಾಡ್ತೀವಿ, ಯಜ್ಞ ರಕ್ಷಣೆಗಾಗಿ ಹೇ ದೇವರೇ ನಿಮ್ಮನ್ನು ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ನೋಡಿರಿ, ಊತಿ ರಕ್ಷಾಯೈ, ಅಥವಾ ಊತಿ ಅಂದ್ರೆ ಯಜ್ಞ ಅಂತೂ ಆಗ್ತದೆ. ಸರಿ, ಊತಿ ರಕ್ಷಾಯೈ ಅಂತ ಯಜ್ಞ ರಕ್ಷಣೆಗಾಗಿ ಅಂತ ಆಗ್ತದೆ. ಊತೈ ರಕ್ಷಣಾ ಮಾಡಲಿಕ್ಕೆ, ಅಥವಾ ಅಭಿಪ್ರಾಯ ಸಿದ್ಧಯೇ ಆಚಾರ ಬರೀತಾರೆ. ಊತಿ ಅಂದ್ರೆ ಆಕೂತಿ ಅಂತಂತಾರಲ್ಲ, ನಮ್ಮ ಒಳಗಿನ ಅಭಿಪ್ರಾಯ. ನಮ್ಮ ಒಳಗಿನ ಅಭಿಪ್ರಾಯ ಇರ್ತದಲ್ಲ, ಭಗವಂತನ ಪ್ರೀತಿ ಆಗಬೇಕು ಈ ಪೂಜಾ ಮಾಡುವುದರಿಂದ, ಈ ಯಜ್ಞದಿಂದ ಭಗವಂತನ ಪ್ರೀತಿ ಆಗಬೇಕು. ನಮ್ಮ ಅಭಿಪ್ರಾಯ ಸಾತ್ವಿಕ ಅಭಿಪ್ರಾಯ, ನಮ್ಮ ಸಾತ್ವಿಕ ಸಂಕಲ್ಪಗಳು ಕೈಗೂಡುವ ಸಲುವಾಗಿ. ನೋಡಿರಿ, ಊತಯೇ ಅಂತಂದ್ರೆ ಏನು? ಅಭಿಪ್ರಾಯ ಸಿದ್ಧಯೇ ಅಂತ ಬರೀತಾರೆ, ರಾಯರು ಬರೀತಾರೆ, ಅಥವಾ ಆಚಾರ್ಯ ಬರೆದಿದ್ದಾರೆ. ಆಚಾರ್ಯರ ಈ ಭಾಷ್ಯವನ್ನೇ ರಾಯರು ವ್ಯಾಖ್ಯಾನ ಮಾಡಿದ್ದಾರೆ. ಅಭಿಪ್ರಾಯ ಸಿದ್ಧ ಏವ, ಯಜ್ಞ ರಕ್ಷಣೆಗಾಗಿ ಅಥವಾ ನಮ್ಮ ಇಷ್ಟಾರ್ಥ ಸಂಕಲ್ಪಗಳು ಸಂಕಲ್ಪದ ಸಿದ್ಧಿಗಾಗಿ ಪರಮಾತ್ಮ ನಿಮ್ಮನ್ನು ನಾವು ಯಜ್ಞದಲ್ಲಿ ಆಹ್ವಾನ ಮಾಡ್ತಾ ಇದ್ದೇವೆ. ಜೇತಾರಂ ಅಪರಾಜಿತಂ, ನಿನ್ನನ್ನೇ ಯಾಕೆ ಆಹ್ವಾನ ಮಾಡ್ತಾ ಇದ್ದೇವೆ ಪರಮಾತ್ಮ ಅಂತ ಕೇಳಿದರೆ, ಜೇತಾರಂ ನೀನು ಎಲ್ಲರನ್ನೂ ಗೆಲ್ಲತಕ್ಕಂಥವ. ಒಮ್ಮೊಮ್ಮೆ ಗೆದ್ದವರು ಸೋಲ್ತಾರ ಅಂದ್ರೆ ಅಪರಾಜಿತಂ, ಈಗೇನೋ ಗೆಲ್ತಾನೆ, ಒಮ್ಮೊಮ್ಮೆ ಗೆದ್ದವರೇ ಸೋಲ್ತಾರೆ, ಸೋತವರೇ ಗೆಲ್ತಾರೋ ಇಲ್ಲ. ಆದರೆ ಪರಮಾತ್ಮ ಯಾವಾಗಲೂ ಗೆಲ್ಲವ, ಎಂದೆಂದೂ ಸೋಲುವನಲ್ಲ. ಅದನ್ನೇನು ಹೇಳಿದ್ರಿಲ್ಲೇ, ಜೇತಾರಂ ಅಪರಾಜಿತಂ ಅಂತ ವೇದ ಹೇಳ್ತೀವಿ. ಅದಕ್ಕಾಗಿ ನಾವೇನು ಮಾಡ್ತೇವೆ, ನಮ್ಮ ಜೀವನದ ಪ್ರತಿಯೊಂದು ಜೀವನ ಯಜ್ಞ, ಇದು ಜೀವನವೇ ಒಂದು ಯಜ್ಞ. ಬರೇ ಇಟ್ಟಂಗಿ ಇಟ್ಟು ಮಂತ್ರ ಒಂದು ಆಹುತಿ ಹಾಕೋದು ಅಷ್ಟೇ ಯಜ್ಞ ಅಲ್ಲಪ್ಪ. ತಶ್ಚೈವಂ ವಿದುಷೋ ಯಜ್ಞಶ್ಚಾತ್ಮ ಶರೀರಮಿದ್ಮಮುರೋ ವೇದಿರ್ಲೋಮಾನಿ ಬರ್ಹಿರ್ವೇದಶಿಖ ಹೃದಯಂ ವ್ಯೂಪಃ ಕಾಮಾಜ್ಯಂ
ಅಂತ ನಾವು ಈ ಅಧ್ಯಾತ್ಮ ಯಜ್ಞವನ್ನು ಹೇಳಿಲ್ಲವೇ? ಈ ಯಜ್ಞದ ರಕ್ಷಣೆಗಾಗಿಯೂ ಪರಮಾತ್ಮನ ಆಹ್ವಾನ ಮಾಡಬೇಕು. ಮತ್ತು ನಮ್ಮ ಸಾತ್ವಿಕ ಸಂಕಲ್ಪಗಳನ್ನು ನಾವು ಮಾಡಿ ಕಾರ್ಯಗಳನ್ನು ಮಾಡಿರ್ತೇವೆ. ಆವಾಗ ಏನು ಮಾಡಬೇಕು? ಅಭಿಪ್ರಾಯ ಸಿದ್ಧಯೇ, ಇಂಥ ಪರಮಾತ್ಮನೇ ನಾವು ಯಜ್ಞಕ್ಕೆ ಬಾ ಅಂತ ಆಹ್ವಾನ ಮಾಡ್ತೇವೆ. ನೋಡಿ, ಇಷ್ಟೇ ಅರ್ಥ. ತಮ್ ಊತಯೇ ಹವಾಮಹೇ, ತಮ್ ಊತಯೇ ಹವಾಮಹೇ. ಯಾಕೆ? ಜೇತಾರಂ ಅಪರಾಜಿತಂ. ಮುಂದಿನ ನಿನ್ನನ್ನೇ ಯಾಕೆ ಆಹ್ವಾನ ಮಾಡ್ತೇವೆ ಅಂದ್ರೆ, ನೀ ಎಂದೂ ಸೋಲಂಗಿಲ್ಲ, ಯಾವಾಗಲೂ ಗೆಲ್ಲುವ. ನೋಡ್ರಿ, ರಾಮಚಂದ್ರ ದೇವರು ವಿಶ್ವಾಮಿತ್ರರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ಗೆದ್ದುಬಿಟ್ರು, ಸೋಲೇ. ಕಲಿಯ ಕಾಟದಿಂದ ಎಲ್ಲ ದೇವತೆ ಋಷಿಗಳೆಲ್ಲ ಜ್ಞಾನ ಲೋಪ ಆಗಿತ್ತು, ಜ್ಞಾನ ಎದ್ದು ನಿಂತು ಹೋಗಿತ್ತು. ಆವಾಗ ಜಯತಾರಂ ವೇದವ್ಯಾಸರ ಬಂದು ಯಾವಾಗ ಉಪದೇಶವನ್ನು ಮಾಡಿದರೋ ಅದೇನಾಯ್ತಪ್ಪ, ಅದು ಉಪದೇಶಾಮೃತದಿಂದ ಒಳಗಿದ್ದ ಕಲಿ ಸತ್ತು ಹೋಗ್ಬಿಟ್ಟ, ಅಜ್ಞಾನ ನಾಶ ಆಯಿತು, ಜ್ಞಾನ. ಹೀಗೆ ಜೇತಾರಂ ಅಪರಾಜಿತಂ, ಭಗವಂತನು ರಕ್ಷಣೆ ಮಾಡಲಿಕ್ಕೆ ನಿಂತಾಗ ಅಲ್ಲಿ ಯಾರೂ ಸೋಲುವ ಪ್ರಮೇಯವೇ ಇಲ್ಲ, ಪ್ರಮೇಯವೇ ಇಲ್ಲ. ಅದಕ್ಕಾಗಿ ಮಹಾಭಾರತ ಹೇಳ್ತದೆ, ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮವೋ ಅಲ್ಲಿ ಜಯ. ಯತಃ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯ ಅಂತ ಗಾಂಧಾರಿ ಹೇಳಿದ್ರು ಅಂತ ವೇದವ್ಯಾಸನ ಮಹಾಭಾರತದಲ್ಲಿ ಹೇಳ್ತಾರೆ. ಇದು ಇಲ್ಲಿ ಯಾಕೆ ಹೇಳಿದ್ರೆ, ಜೇತಾರಂ ಅಪರಾಜಿತಂ ಸನಪರ್ಷದ್ ಅತಿದ್ವಿಷಃ ಸಹ ನಹ ಪರ್ಷತ್ ಅತಿದ್ವಿಷಃ. ಅಂಥ ಪರಮಾತ್ಮ ಏನು ಮಾಡ್ತಾನ? ಅವನು ಭಗವಂತ, ಅವನು ಇಂಥ ಮಹಿಮೆಯುಳ್ಳ ಪರಮಾತ್ಮ ನಮಗೆ ಶತ್ರುಗಳಿಂದ ನಮ್ಮನ್ನು ರಕ್ಷಿಸಲಿ. ಋತಂ ಅವಗತಂ, ಈ ರೀತಿಯಾಗಿ ಅವನ ಮಹಿಮೆ ತಿಳಿದುಕೊಂಡಿರ್ತಕ್ಕಂಥ ನಮ್ಮನ್ನು ಸಹ ನಹ ದ್ವಿಷಃ ಶತ್ರುನ್ ಅತಿಪರ್ಷತ್ ಅತಿಪಾರಯತು. ಅಂತಹ ಪರಮಾತ್ಮನ ಮಾಡಲಿ ನಮ್ಮ ಜೀವನದ ಸಾತ್ವಿಕ ಧಾರ್ಮಿಕ ಯಜ್ಞಗಳಿಗೆ ವಿಘ್ನ ಮಾಡುವ ಆದಿ ಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಶತ್ರುಗಳನ್ನು ಏನು ಮಾಡಲಿ? ನಿವಾರಣೆ ಮಾಡಲಿ. ಅತಿಪರ್ಷತ್ ಅಂತ. ಕ್ರತುಚ್ಛಂದರತಂ ಬೃಹತ್ ಅಂತ ಆ ಪರಮಾತ್ಮ ಅಂಥವ. ಅವನು ಕ್ರತುಜ್ಞಾನ ರೂಪನಾಗಿದ್ದಾನೆ, ಛಂದ ಇಚ್ಛಾರೂಪನಾಗಿದ್ದಾನೆ. ನೋಡಿ, ದೇವರು ತನ್ನ ಜ್ಞಾನರೂಪ, ತನ್ನ ಇಚ್ಛೆಯಂತೆ ಪರಮಾತ್ಮ ಎಲ್ಲ ಕಾರ್ಯವನ್ನು ಮಾಡುವ. ಛಂದತ್ವಾಚ್ಛಾದನತ್ವಾದ್ವ ಋತಂ ಅಶೇಷ ಶಾಸ್ತ್ರಾವಗತಂ. ಮತ್ತು ಹೇಳಿದರು ಆ ಪರಮಾತ್ಮ ಅಂಥವ ಋತ ಅವಗತಂ ಮತ್ತು ಇಚ್ಛಾರೂಪನು. ಅನಾದಿ ಕಾಲದಿಂದ ನಮ್ಮ ಮೇಲೆ ಸ್ವರೂಪದ ಮೇಲೆ ಅವಿದ್ಯಾಚ್ಛಾದನವನ್ನು ಮಾಡಿದವನು ಪರಮಾಚ್ಛಾದಿಕ ಅಂತಾರೆ. ನಮಗೆ ಈ ಜ್ಞಾನ ಆಗಬಾರದು, ನಮ್ಮ ಸಾಧನ ಆಗೋ ತನಕ ಆಗಬಾರ್ದಂತ ಅವಿದ್ಯಾ ಆಚ್ಛಾದನ ಮಾಡಿದನೂ ಅವನೇ. ಮುಂದೆ ಅನುಗ್ರಹ ಮಾಡಿ ಅದರಿಂದ ನಮ್ಮನ್ನು ಮೋಚನ ಮಾಡುವವನು ಅವನೇ. ಅದಕ್ಕೆ ಪರಮಾತ್ಮ ಏನ ಕ್ರತು ಜ್ಞಾನರೂಪ, ಛಂದ ಇಚ್ಛಾ ರೂಪ. ಮತ್ತು ಎರಡು ಅರ್ಥ ಮಾಡಿದ್ದಾರೆ ಶ್ರೀಮದಾಚಾರ್ಯ. ಏನು? ಛಂದ ಇಚ್ಛಾರೂಪನೂ ಆಗಿದ್ದಾನೆ, ಛಂದತ್ವಾತ್ ಛಾದನತ್ವಾತ್ ನಮಗೆ ಆಚ್ಛಾದನ ಮಾಡ್ತಾನೆ ಪರಮಾತ್ಮ. ಈ ವಸ್ತುವಿನ ತಿಳಿಯಬಾರ್ದು ಅಂತ ಗುಪ್ತವಾಗಿರ್ತಾನೆ. ಏನ್ರಿ? ಆಮೇಲೆ ಋತಂ ಅಶೇಷ ಶಾಸ್ತ್ರಾವಗತಂ, ಋಗತೌ ಇತಿ ಧಾತು, ಎಲ್ಲವನ್ನು ಚೆನ್ನಾಗಿ ಅರಿತವನು. ಇಷ್ಟೆಲ್ಲ ನೋಡ್ರಿ, ಅದೇ ನಮಗೆ ದೇವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಜ್ಞಕ್ಕೆ ಬರಲಿ ಅಂತ ಇಷ್ಟೇ ಪ್ರಾರ್ಥನಾ ಅಷ್ಟೇ ಇರೋಗಿಲ್ಲ. ಪ್ರಾರ್ಥನಾ ಭಾಳ ಸ್ವಲ್ಪ ಅದ, ಅದರ ಒಳಗೆ ಅವನ ಮಹಿಮಾನೇ ಭಾಳ ಅದ. ಮಹಿಮಾ ಏನದ ಹೇಳ್ರಿ? ತಮ್ಮ ಊತಯೇ ಹವಾಮಹೆ,
ನಾವು ಯಜ್ಞ ರಕ್ಷಣೆಗಾಗಿ ಅನ್ನು ಕರೀತಾ ಇದ್ದೇವೆ. ಇಂತಹ ಪರಮಾತ್ಮ ನಮ್ಮ ಶತ್ರುಗಳಿಂದ ನಮ್ಮನ್ನು ಪಾರ ಮಾಡಿ ಇಷ್ಟೇ ಅಲ್ಲ. ಆದರೆ ಮಹಿಮಾ ಎಂಥ ಪರಮಾತ್ಮವ, ಜೇತಾರಂ ಅಪರಾಜಿತಂ ಕ್ರತುಂ ಛಂದಃ ಋತಂ ಬೃಹತ್. ಬೃಹತ್ ಅಂದರೆ ಪರಿಪೂರ್ಣ ಅಂತ. ಹೀಗೆ ಈ ಮಂತ್ರಗಳಲ್ಲಿ ಮೇಲ್ನೋಟಕ್ಕೆ ಪ್ರಾರ್ಥನಾ ಮಾಡಿದಂತೆ ಕಾಣಿಸ್ತದೆ. ಆ ಪ್ರಾರ್ಥನೂ ಕೂಡ ಅದು ನಿಷ್ಕಾಮನೇ ಅಲ್ಲ, ಸಕಾಮನೂ ಆಗ್ಬೋದು. ಸ್ವಾರ್ಥಕ್ಕಾಗಿ ಬಳಸಿದರೆ ಸಕಾಮ. ನೀವು ಮಾಡೋ ದೇವರ ಪೂಜೆ ವಿಷ್ಣು ಪ್ರೀತ್ಯರ್ಥಂ ಮಾಡಿದರೆ ನಿಷ್ಕಾಮನೆ ಆಗ್ತದೆ. ಆದರೆ ನಮ್ಮ ಭೌತಿಕ ಸಂಪತ್ತು ಬೆಳೆಸ ಮಾಡಿದರೆ ಸಕಾಮ ಆಗ್ತದೆ. ಹಾಗೆ ಇದು ಕೂಡ ಹಾಗೆ ಮಾಡಬೇಕು. ಹೀಗೆ ಆಚಾರ್ಯರು ಈ ಮಂತ್ರಕ್ಕೆ ಊತಯೇ ರಕ್ಷಾಯೈ ಅಭಿಪ್ರಾಯ ಸಿದ್ಧ ಏರುವ ಸನೋದ್ವಿಷಃ ಶತ್ರುನ್ ಅತಿಪಾರಯತು ಪಾಪಾನಿ ತಮಾಸಿ ಚ. ನಮ್ಮನ್ನು ಶತ್ರುಗಳಿಂದ ಪಾರ ಮಾಡಿ, ನಾವು ಮಾಡಿದ ಅನೇಕ ಪಾಪಗಳನ್ನು, ನಮ್ಮ ಅಜ್ಞಾನಗಳನ್ನು ನೋಡಿರಿ. ಪಾಪಾನಿ ತಮಾಸಿ ಅಂದ್ರೇನು? ಕತ್ತಲೆ, ಅಜ್ಞಾನವನ್ನು ಏನು ಮಾಡಲಿ? ಅತಿಪಾರಯತು, ದೂರ ಸರಿಸಲಿ. ಯಾಕೆ? ಅವನು ಕ್ರತುಜ್ಞಾನ ರೂಪನಾಗಿದ್ದಾನೆ. ಛಂದ ಅಂದ್ರೆ ಇಚ್ಛಾರೂಪನಾಗಿದ್ದಾನೆ. ಅಥವಾ ನಮಗೆ ಆಚ್ಛಾದನ ಮಾಡಿ ಪ್ರಕೃತಿ ಬಂಧದಲ್ಲಿ ಇಟ್ಟುಕೊಂಡು ಸಂಸಾರದಾಗ ತಂದು ಸಾಧನ ಮಾಡಿ ಮುಂದೆ ಆಚ್ಛಾದ ತೆಗಿತಾನೆ. ಅಂಥ ಪರಮಾತ್ಮ ಋತಂ ಅಶೇಷ ಶಾಸ್ತ್ರಾವಗತಂ. ಇದೆಲ್ಲ ಹೇಳಿಬಿಟ್ರು. ಈ ಪ್ರಕಾರ 6ನೇ ಮಂತ್ರದ ಅರ್ಥ ಆಯ್ತು. ಇನ್ನು 7ನೇ ಮಂತ್ರ ಹೇಳ್ಬಿಟ್ರೆ ಹಾಂ, ಇದೊಂದಾಗಿ 7ನೇ ಮಂತ್ರ. ಇಂದ್ರಂ ಧನಶ್ಚ ಸಾತಯೇ ಹವಾಮಹೇ ಜೇತಾರಂ ಅಪರಾಜಿತಂ ಸನಪರ್ಷತ್ ಅತಿದ್ವಿಷಃ ಸನಪರ್ಷತ್ ಅತಿಸ್ಥಿತಃ ಸಾತಯೇ ಲಬ್ಧಯೇ ಶ್ರಿಧೋ ವಿನಾಶ. ಇದು ಹಿಂದಿನ ಮಂತ್ರಗಳ ಶಬ್ದಗಳೇ ಒಳಗೆ ಬಂದ. ಆದ್ದರಿಂದ ಇದಕ್ಕೆ ನಾವು ಸ್ಪಷ್ಟ ಅರ್ಥವನ್ನು ಮಾಡ್ಕೋಬೇಕು. ಇಲ್ಲಿಯೂ ಕೂಡ ಆಚಾರ್ಯರು ಸಾತಯೇ ಲಬ್ಧಯೇ ಸ್ಥಿರಃ ವಿನಾಶ ಇಷ್ಟೇ ಅರ್ಥ ಬರೆದುಬಿಟ್ರು. ಈ ಮಂತ್ರದ ಅರ್ಥವನ್ನು ಟೀಕಾಕೃತ್ಪಾದರು ಮತ್ತು ರಾಯರು ಮಾಡಿದ್ದಾರೆ. ಆಚಾರ್ಯ ಇದಕ್ಕೆ ಒಂದು ಕೃಷ್ಣ ಶಬ್ದಾರ್ಥ ಬರೆಯೋಂಗೆ ಹೇಳಿಬಿಟ್ಟಿದ್ದಾರೆ. ಸಾತಯೇ ಅಂದರೆ ಲಬ್ಧಯೇ, ಪಡೆಯುವ ಸಲುವಾಗಿ. ಸ್ಥಿರ ಅಂದರೆ ವಿನಾಶ. ಇದನ್ನು ಕೂಡಿಸಿ ಹೇಳ್ತಾರೆ. ಇದು ಹಿಂದಿನ ಮಂತ್ರದಲ್ಲಿ ಬಂದಂತೆ ಜೇತಾರಂ ಅಪರಾಜಿತ, ಯಾವಾಗಲೂ ಜಯಶೀಲನಾದ, ಎಂದೂ ಪರಾಭವ ಹೊಂದೇ ಇದ್ದಂತಹ ಇಂದ್ರಂ, ಇಂದ್ರನಾಮಕ ಮಹದೇಶ್ವರನಾದಂತಹ ಪರಮಾತ್ಮನನ್ನು ಕುರಿತು ಧನಶ್ಚ ದೈವಮಾನುಷ ವಿತ್ತಸ್ಯ ಸಾತಯೇ, ದೈವೀ ಸಂಪತ್ತು ಯಥಾಯೋಗ್ಯವಾಗಿ ನಮ್ಮ ಮಾನವೀಯ ಆಯುಷ್ ಆರೋಗ್ಯಾದಿಗಳ ಸಲುವಾಗಿ ನಾವು ಸಾತಯೇ ಲಬ್ಧೈ ಅಂದ್ರೆ ಇಂದ್ರಂ ಧನಸ್ಯ ಸಾತಯೇ, ಧನ ಪ್ರಾಪ್ತಿಗಾಗಿ ಅಂತ ಸಾಮಾನ್ಯ ಅರ್ಥ. ವೇದದಂತಹ ಮಹಾಪ್ರಾರ್ಥನೆಯಲ್ಲಿ ಬರೀ ಹಣ ಕೇಳೋದು ಅರ್ಥ. ಇಂಥ ವಾಕ್ಯಕ್ಕೆ ಆಚಾರ್ಯರು ವಾಕ್ಯಾರ್ಥ ಮಾಡ್ತಾರೆ. ಅರ್ಥ ಏನಾಯಿತು? ಧನ ಅಂದರೆ ಈ ಧನ ಅಲ್ಲ. ಧನಮ್ಯ ಧರ್ಮೈಕ ಫಲಂ ಯಥೋಶ್ಯ. ಯಾವ ಧನದಿಂದ ನಾವು ಧರ್ಮ ತದ್ವಾರ ಮೋಕ್ಷವನ್ನು ಪಡಿತೀವೋ ಅಂತಹ ಮೋಕ್ಷ ಪ್ರಾಪ್ತಿಗೆ ಸಾಧನವಾದ ಧನ, ಆ ಧನದ ಪ್ರಾಪ್ತಿಗಾಗಿ ಧನಸ್ಯ ಸಾತಯೇ ಅಂದ್ರೇನು? ಧನ ಪ್ರಾಪ್ತಿಗಾಗಿ ಹವಾಮಹೇ, ನಾವು ಯಜ್ಞದಲ್ಲಿ ದೇವರನ್ನು ಆಹ್ವಾನ ಮಾಡ್ತೇವೆ. ಎಂಥವ? ಚೇತಾನ ಅಪರಾಧ ಸಹ ನಹ ಪರಷತಿ ದ್ವಿಷ. ಅದು ಹಿಂದಿಂದೆ ಅಂಥ ಪರಮಾತ್ಮ ನಮಗೇನು ಮಾಡಲಿ? ಶತ್ರುಗಳನ್ನು ಅತಿಪರಷತ್, ಶತ್ರುಗಳಿಂದ ನಮ್ಮನ್ನು ಪಾರ ಮಾಡಲಿ, ದೂರ ಮಾಡಲಿ, ನಮ್ಮ ಶತ್ರುವನ್ನು ಓಡಿಸಲಿ. ಪರಷತ್ ಸ್ಥಿಧ ದ್ವಿಷಃ ಸಹ ನಹ ಪರಷತಿ, ಪರಷತ್ ಅತಿದ್ವಿಷ. 2 ಸಲ ಹೇಳ. ಇನ್ನಿಷ್ಟು ಹೆಚ್ಚು ನಮ್ಮನ್ನು ರಕ್ಷಣೆ ಮಾಡಿ. ಸಹಾನಃ ಸ್ಥಿಧ ವಿನಾಶಾತ್ ಅತಿಪರ್ಷತ್. ಅಂದರೆ ನಾವು ಹೀಗೆ
ಏನು ಹಿಂಗೆ ವಿನಾಶಾದ ಅಧಿಪರಿಷತ್ ಅರ್ಥ ಏನು? ನಾವೀಗ ಜ್ಞಾನ ಸಂಪಾದನೆ ಮಾಡಿರ್ತೀವಿ, ಪುಣ್ಯ ಸಂಪಾದನೆ ಮಾಡಿರ್ತೀವಿ, ಪಾಠಕ್ಕೆ ಹೋಗಿ 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 ತಿಂಗಳಾಗಟ್ಟಲೆ ಕಷ್ಟಪಟ್ಟು ಮಡಿಲೇ ಕೂತ್ಕೊಂಡು ಪಾಠ ಎಲ್ಲ ಓದಿ ಸಾಕಷ್ಟು ಅದನ್ನು ಅಧ್ಯಯನ ಮಾಡಿ ಚಿಂತನೆ ಮಾಡಿ ತಲೆಯೊಳಗೆ ಇಟ್ಕೊಂಡಿರ್ತೀವಿ. ಒಮ್ಮೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮವಶಾತ್ ಏನಾಗ್ತಾ ಬಂದರೆ ಅದು ಮುಂದೆ ಬಿಟ್ಬಿಡ್ತೀವಿ. ಅದೇ ವೇಳೆಯಾಗ ದೈತ್ಯರೊಳಗೆ ಪ್ರವೇಶ ಮಾಡಿ ನಮ್ಮ ಸಂಪಾದನೆ ಮಾಡಿದ ಜ್ಞಾನ ಎಲ್ಲ ಮರೆಯೋಣ ಮಾಡಿ ವರ್ಷಾನುಗಟ್ಟಲೆ ಕೃತ ನಿಯಮ ಉಪವಾಸ ಕಷ್ಟಪಟ್ಟು ಮಾಡಿ ಮಾಡಿ ಪುಣ್ಯ ಗಳಿಸುತ್ತೆ ಅಲ್ವಾ? ಆ ಪುಣ್ಯವನ್ನು ಯಾರೋ ಮಹಾನುಭಾವರಿಗೆ ಬೈದೋ ಯತಿಗಳಿಗೆ ಅಂದೋ ಆಡಿಯೋ ಕಳ್ಕೊಂಡ್ಬಿಡುತ್ತೆ. ಇದು ನಾಶ. ಸಂಪಾದನೆ ಮಾಡಿದ ಜ್ಞಾನದ ನಾಶ, ಸಂಪಾದನೆ ಮಾಡಿದ ಪುಣ್ಯದ ನಾಶ ನಮ್ಗೆ ಗೊತ್ತಾಗದೇ ಇದ್ದಂಗೆ ಹೋಗ್ತಿರ್ತದೆ. ಏನ್ರಿ? ನಮ್ಗೆ ಗೊತ್ತಾಗದೇ ಇದ್ದಂಗೆ ನಾವು ಗಳಿಸಿದ ಜ್ಞಾನ ಪುಣ್ಯಂಗೆ ನಾಶ ಆಗ್ತದಲ್ಲ. ಅದರಿಂದ ದೇವರು ನಮ್ಮನ್ನು ಏನು ಮಾಡು, ಸಿದಹ ವಿನಾಶ, ನಮ್ಮನ್ನು ಪಾರ ಮಾಡು, ಅತಿ ಪರಷತ್ ಅಂತಂದು ಏನ್ರಿ? ಅದನ್ನು ಇದು ಬರೀತಾರೆ, ರಾಯರು ಬರೀತಾರೆ ನೋಡಿ. ಏನು? ನಿತ್ಯಸ್ಯ ವೈರಿಕೃತ ಹಿಂಸಾ ಮೃತ್ಯೋನ್ ಇತ್ಯರ್ಥೋ ದ್ರಷ್ಟವ್ಯ. ಅಥವಾ ವೈರಿಗಳು ನಮಗೆ ಹಿಂಸಾ ಮಾಡ್ತಾರಲ್ಲ, ವೈರಿಗಳಿಂದ ಆಗುವ ನಮ್ಮ ಹಿಂಸೆಯಿಂದ ನಮ್ಮನ್ನು ಪಾರ ಮಾಡು. ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡಿ, ನಮ್ಮನ್ನು ವೈರಿಗಳು ನಮ್ಮ ಮೇಲೆ ದೈಹಿಕ ಆಕ್ರಮಣ ಮಾಡ್ತಾರೆ, ಇನ್ನು ಕೆಲವು ವೈಚಾರಿಕ ಆಕ್ರಮಣ ಮಾಡ್ತಾರೆ, ಅಂತೂ ನಾವು ನಾಶ ಆಗ್ತಿರ್ತೇವೆ. ವೈರಿಗಳಿಂದ ನಾಶವಾಗುವಿಕೆ ಇಂದ ನಮ್ಮನ್ನು ಪಾರ ದೂರ ಸಾತಯೇ ಲಬ್ಧಯೇ. ಶ್ರೀಧ ಅಂದರೆ ವಿನಾಶಾನ್ ಅತಿ ಪರಷತ್ ಅಂತ. ಅದಕ್ಕೆ ಇವು ಶ್ರೀನಿವಾಸ ತೀರ್ಥರು ಚಂದ ಬರ್ತಾರೆ. ತಥಾಚ ವಿನಾಶಾನ್, ವಿನಾಶ ಇತ್ಯಶ ವೈರಿಕೃತ ಹಿಂಸಾ ಮೃತ್ಯು ಇತ್ಯರ್ಥೋ ದ್ರಷ್ಟವ್ಯ. ಅಪಮೃತ್ಯು ಪರಿಹಾರವನ್ನು ಮಾಡು. ಅನೇಕ ಅರ್ಥ. ಅಂತೂ ನಮ್ಮನ್ನು ವಿನಾಶಗಳಿಂದ ನಮ್ಮನ್ನು ಪಾರ ಮಾಡು. ಇದು ಯಾವುದೇ ವಿನಾಶ, ಜ್ಞಾನ ವಿನಾಶ, ದೈಹಿಕ ವಿನಾಶ, ವೈಚಾರಿಕ ವಿನಾಶ, ಪುಣ್ಯನಾಶ, ಇದೆಲ್ಲದರಿಂದ ನಮ್ಮನ್ನು ಪರಮಾತ್ಮೇನ ಮಾಡು. ನೀನು ಅಪಮೃತ್ಯು ಪರಿಹರಿಸುವ ಅನಿಲ ದೇವನಿಂದಂತ ಪ್ರಾಣದೇವರಿಗೆ ಪ್ರಾರ್ಥನಾ ಅಂದರೆ ಅವರೊಳಗಿದ್ದ ಪರಮಾತ್ಮಗೂ ಪ್ರಾರ್ಥನಾ ಮಾಡಿ. ಹೀಗೆ 7ನೇ ಮಂತ್ರದ ಒಳಗೆ ಇಂದಂ ಧನಸ್ಯ ಸಾತ ಏಹವಾಮಹೇ ಜೇತಾರಂಭಪರಾಜಿತಂ ಸನಪರಷತ್ ಅತಿದ್ವಿಷಃ ಸನಪರಷದತಿಸ್ಥಿತಃ ಸಾತ ಏ ಲಬ್ಧ ಏ ಸ್ಥಿತ. ಇದು ಆಚಾರ್ಯರ ಭಾಷೆ ಇದೆ. ಹೀಗೆ 7ನೇ ಮಂತ್ರ ಆಯಿತು. 8ನೇ ಮಂತ್ರದಾಗಿ ಬೆಳೆ ಎಷ್ಟು ಬೆಳೆಯಾಗಿದೆ ನೋಡು. ಇನ್ನು ಸ್ವಲ್ಪ ಆಗಿದೆ. ಇನ್ನೊಂದು 8ನೇ ಮಂತ್ರ ಓಂ ಪೂರ್ವಸ್ಯ ಯತ್ತೇ ಅದ್ರಿವಃ ಸುಮ್ನಾಧೇಹಿನೋ ವಸೋ ಪೂರ್ತಿಶ್ಚವಿಷ್ಟಶೋಷ್ಯತೆ ಶಶ್ಯತೆ ಪೂರ್ತಿಶ್ಚವಿಷ್ಟಶಶ್ಯತೆ ಶಶ್ಯತ ಈಶೇಹಿ ಶಕ್ರಃ. ಇಷ್ಟು ಮಂತ್ರ. ಈ ಮಂತ್ರಕ್ಕೆ ಆಚಾರ್ಯರ ವ್ಯಾಖ್ಯಾನ ಪೂರ್ವಸ್ಯ ಅನಾದೇಹೇ ಸ್ವತಃ ತೇ ಸಕಾಶಾತ್ ಯಸ್ಸುಮ್ನಂ ಸುಖಂ ತಸ್ಮಿನ್ನಃ ಆಧೇಹಿ ತವ ಪೂರ್ತಿ ಶಶ್ಯತೆ. ಆಚಾರ್ಯದ ವ್ಯಾಖ್ಯಾನ. ಇದಕ್ಕೆ ನಾವು ಜ್ಞಾನಿಗಳ ಮಾಡಿದ ರಾಯರು, ಶ್ರೀನಿವಾಸ ತೀರ್ಥರು, ಟೀಕಾರಾಯರು ಮಾಡಿದ ಇದು ಬರೀತಾರೆ ಟೀಕಾರಾಯರು. ಪೂರ್ವಸ್ಯ ಅಂದೇನು? ಪರಮೇಶ್ವರ ಸುಖಸ್ಯ ಅನ್ಯೈಹಿ ಆಪ್ತುಮಶಕ್ಯತ್ವಾತ್ ಸಕಾಶಾತ್ ಇತ್ಯುಕ್ತಂ. ಈ ಮಂತ್ರದ ಅರ್ಥವನ್ನು ಈ ರೀತಿಯಾಗಿ ರಾಯರು ಅಂದರೆ ಆಚಾರ್ಯರು ಹೇಳಿದ ಭಾಷ್ಯದ ಬೆಳಕಿನಲ್ಲಿ ಟೀಕಾಕೃತ್ಪಾದನೆ ಹೇಳಿದ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಹೇ ಅದ್ರಿವಹ, ಅದ್ರಿವಹ ಅಂದನು. ಅದ್ರಿವಹ ಅಂದರೆ ಅದ್ರಿ ಅಂದರೆ ಅದ್ರಿ ಆದರಣೀಯತ್ವ ಪ್ರಾಣಸ್ತತ್ವರ್ತಕೋ ದ್ರಿವಹ. ಅದ್ರಿ ಅಂದರೆ ಆದರ, ಎಲ್ಲರಿಗೂ ಆದರಕ್ಕೆ ಯೋಗ್ಯರಾದ. ಅದ್ರಿ ಅಂದರೆ ವಾಯುದೇವ. ಅದ್ರಿ ಅಂದರೆ ಯಾರು? ಅದ್ರಿ ಅದ್ರಿಯತೆ ಅದ್ರಿ
ಗಟ್ಟಿ ಗಟ್ಟಿಯಾದಂಥವರು, ಪೂಜ್ಯರಾಗಿರ್ತಕ್ಕಂಥವರು, ಆದರಣೀಯರಾಗಿರ್ತಕ್ಕಂಥ ಪ್ರಾಣದೇವರನ್ನು ಪ್ರವರ್ತನೆ ಮಾಡುವ ಪರಮಾತ್ಮ ಅದ್ರಿವ. ಪ್ರಾಣದೇವರನ್ನು ಪ್ರವರ್ತನೆ ಮಾಡುವ ಪರಮಾತ್ಮ. ಪ್ರಾಣಶ್ಯ ಪ್ರಾಣಂ ಅಂತ ವೇದ ಹೇಳ್ತದೆ. ಮುಖ್ಯ ಪ್ರಾಣದೇವರಿಗೆ ಒಳಗೆ ನಿಂತು ಪ್ರೇರಣಾಮಾಣ ದೇವರು. ಅದಕ್ಕೆ ಅದ್ರಿವ ಅಂದರೆ ಮುಖ್ಯ ಪ್ರಾಣನಿಗೆ ಪ್ರೇರಕನಾದ ಹೇ ಪರಮಾತ್ಮನೇ ಅಡ್ರೆಸ್ ಸಂಬೋಧನೆ ಮಾಡಿದ್ದಾರೆ ವೇದ. ಭಾಷೆಯಲ್ಲಿ ಹೇಳಿದ್ದಾರೆ ಈ ಪ್ರಕಾರ. ಅದನ್ನು ಇಲ್ಲಿ ನಾವು ಗೊತ್ತದ ಶ್ರೀಮದಾಚಾರ್ಯ ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಅದ್ರಿವ ನೀನು ಮತ್ತೆ ಹೆಂಗಾಗಿದೆ ಹೇ ಪರಮಾತ್ಮ ಅದ್ರಿವ, ಮತ್ತು ನೀನು ವಸೋ, ದೇವರಿಗೆ ವಸೋ ಅಂದ. ವಸೋ ಅಂದರೆ ಅರ್ಥ ಏನು? ಎಲ್ಲ ವಸ್ತುಗಳ ಕಣಕಣದಲ್ಲಿ ವಾಸ ಮಾಡಿದವನೇ, ಎಲ್ಲರ ಆವಾಸಕ್ಕೆ ಸ್ಥಾನನಾದವನೇ. ವಾಸನಾತ್ ವಾಸುದೇವ ಅಂದರೆ ವಸತೀತಿ ವಸು ತತ್ಸಂಬುದ್ಧಿ ವಸೋ ಸರ್ವತ್ರ ವಿದ್ಯಮಾನ ಅಂತ ಬರೀತಾರೆ, ರಾಯರು ಬರೀತಾರೆ. ಎಲ್ಲ ಕಡೆಗೂ ವಾಸ ಮಾಡಿ ವಸ್ತುಗಳ ರಕ್ಷಣೆ ಮಾಡಲಿಕ್ಕೆ ವಾಸ ಮಾಡಿದವನೇ. ಸರ್ವಾವಾಸ ಇತಿವ, ಎಲ್ಲ ವಸ್ತುಗಳಲ್ಲಿಯೂ ನೀ ವಾಸ ಮಾಡಿದಿ, ಎಲ್ಲ ವಸ್ತುಗಳಿಗೆ ನೀ ಆವಾಸ ಆಗಿ. ಆಗ ಹೇ ವಸೋ ನೋಡಿ, ದೇವರಿಗೆ ಒಂದೊಂದು ಸಂಬೋಧನವಲ್ಲ, ಮಹಿಮಾ ಹೇಳ್ತಾವಪ್ಪ. ಅದ್ರಿವ ವಸೋ ಶವಿಷ್ಠ ಮೂರನೇ ಸಂಬೋಧನ ದೇವರಿಗೆ. ನೋಡಿರಿ, ಪ್ರಾರ್ಥನಾ ಭಾಳ ಗೌಣ. ಆ ಪ್ರಾರ್ಥನಾ ನೆವದಿಂದ ದೇವರ ಮಹಿಮಾ ಹೇಳ್ಕೊತಾರೆ. ನೀನು ಅದ್ರಿವ ಆಗಿದೆ, ಮುಖ್ಯ ಪ್ರಾಣ ಪ್ರೇರಕನಾಗಿದೆ. ಮತ್ತು ವಸೋ ಅತ್ಯುತ್ತಮ ವಾಸವನ್ನು ಎಲ್ಲರಿಗೂ ಕಲ್ಪಿಸ್ತಾ ಇದ್ದೀನಿ. ಮೂರನೇದು ಶವಿಷ್ಠ ಅಂದರೆ ಮಹಾಬಲಿಷ್ಠನಾಗಿದ್ದೆ, ಮೂರನೇ ಸಂಬೋಧನೆ ದೇವರಿಗೆ. ಅಥವಾ ಶವಿಷ್ಠ ಅಂದರೆ ಸುಖವತ್ತಮ, ಅತಿಶಯವಾದಂಥ ಸುಖ ಸ್ವರೂಪನಾಗಿದ್ದಿ, ಮೂರನೇ ಸಂಬೋಧನೆ. ಇಂಥ ನೀನು ಪೂರ್ವಸ್ಯ ಅನಾದೇತವ ಪೂರ್ತಿ ಪೂರ್ಣತಾ ಶಶ್ಯತೆ ಪ್ರಶಸ್ಯತೆ ಅಸ್ಮಾವಿಶ್ವತೆ. ನೀನು ಅನಾದಿ ಕಾಲದಿಂದಲೂ ಪರಿಪೂರ್ಣ ಸುಖವುಳ್ಳವನಾಗಿದ್ದಿ ಅಂತ ನಮಗೆ ವೇದಗಳಿಂದ ತಿಳಿದು ಬರ್ತದೆ. ವೇದಗಳಿಂದ ಪೂರ್ತಿ ಶವಿಷ್ಠ ಶಶ್ಯತೆ, ನೀನು ಸುಖದಿಂದ, ಜ್ಞಾನದಿಂದ, ಬಲದಿಂದ ಪೂರ್ತಿ ನೀ ಪರಿಪೂರ್ಣ ಆಗಿದ್ದಿ ಅಂತ ನಮಗೆ ವೇದಗಳಿಂದ ಶಶ್ಯತೆ ಶ್ರೂಯತೆ ಕೇಳಲ್ಪಡ್ತದೆ. ಏನು ಮುಂದೇನಪ್ಪ? ನೀ ವೇದ ಅಂದರೆ ನಿನ್ನ ಅನಂತ ಗುಣಗಳ ಒಳಗೆ ಆನಂದ ಎಂಬ ಗುಣ ಅದು ಪರಿಪೂರ್ಣವಾಗಿದೆ, ಎಲ್ಲವೂ ಪೂರ್ಣವಾಗಿದೆ, ಅದು ಪರಿಪೂರ್ಣವಾಗಿದೆ ಅಂತ ಪ್ರಶಸ್ಯತೆ ಅಸ್ಮಾವಿಶ್ರೂಯತೆ. ಮುಂದೇನು? ಅಂತಹ ಮಹಿಮೆಯುಳ್ಳ ಸತ್ವಂ ನೀನು ಅನಾದೇಹೇತವ ಸಕಾಶ ಸುಮ್ನಂ, ಅಂಥ ಸುಖವನ್ನು ನಮಗೆ ಕೊಡು. ಭಾರೀ ಸುಖ ಸ್ವರೂಪಿಯಾದ ನೀನು ನಮಗೇನು ಮಾಡು? ಸುಖವನ್ನು ಕೊಡು. ಇಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡ, ಏನು ಟೀಕಾರ ಇದೆ. ಶ್ರೀಮದಾಚಾರ್ಯರು ಇದು ವ್ಯಾಖ್ಯಾನ, ಹೇ ದೇವ ನೀನು ಸುಖವನ್ನು ನಮಗೆ ಕೊಡು ಅಂತ. ಅನಾದಿಯಾದಂಥ ಪರಮೇಶ್ವರ ಸುಖಂ ಸುಖ ಅನ್ಯೈ ಆಪ್ತಮ ಅಶಕ್ಯತ್ವ. ದೇವರ ಸುಖ ನಮಗೇನು ಸಿಗ್ತದೆ? ದೇವತಾನ ಸುಖ ಕೊಡಂಗಿಲ್ಲ, ಅದು ಅಪ್ರಾಕೃತವಾದಂಥ ಸುಖ. ಅದಕ್ಕೆ ಸಕಾಶ ಅರ್ಥ ಮಾಡ್ಕೋಬೇಕು. ಅದರ್ಥೇನು? ಅನಾದೇಹೇ ಸತಃ ತೇ ಸಕಾಶ, ಅನಾದಿಯಾದ ಸುಖ ಸ್ವರೂಪಿಯಾದ ನಿನ್ನ ಕಡೆಯಿಂದ, ನಿನ್ನಿಂದ ಫ್ರಾಮ್ ಟು ಯು ಅಂತ, ನಿನ್ನಿಂದ ಸುಮ್ನಂ ಸುಖಂ, ನಿನ್ನಿಂದ ನಮಗೆ ಸುಖ ಬರಬೇಕಾಗಿದೆ. ನಿನ್ನ ಸ್ವತಂತ್ರವಾದಂಥ ಸುಖ ನಮಗೆ ಏನು ಕೊಡ್ತೀನಿ, ಆದರೆ ನಿನ್ನಿಂದ ನಮಗೆ ಸುಖ ಬರಬೇಕು. ಯಾವ ಸುಖ ಅದು? ಅನಾದಿ ಕಾಲದಿಂದ ನಮ್ಮ ಸ್ವರೂಪದಲ್ಲಿಯೇ ಇರುವ ಸಚ್ಚಿತ್ ಆನಂದ ಸ್ವರೂಪ ಸುಖ ಅದಲ್ಲ, ಅದು ಆಚ್ಛಾದಿತವಾಗಿ ನೀ ಅದನ್ನು ಆಚ್ಛಾದನ ತೆಗೆದು ನಮ್ಮ ಸ್ವಸ್ವರೂಪ ಆನಂದ ಆವಿರ್ಭಾವ ಆಗುವಂತೆ ಮಾಡು. ಪ್ರಾರ್ಥನಾ ಮಾಡಿದ್ದಾರೆ, ಮೋಕ್ಷ ಪ್ರಾರ್ಥನಾ ಮಾಡಿದ್ದಾರೆ ನೋಡಿರಿ. ಅದಕ್ಕೆ ಅನಾದೇಹೇ ತವ ಸಕಾಶಾತ್ ಯಸ್ಸುಮ್ನಂ ಸುಖಮಸ್ತಿ ತಸ್ಮಿನ್ ಇತಿ ಯೋಚ್ಯ ತದ್ವಿಷಯ ನಃ ಅಸ್ಮಾನ್ ಆದೇಹಿ ಕುರು ಸುಖಿನಂ ಮಾಂ. ಅಂದರೆ ನಮ್ಮ ಸುಖ ನಮಗೆ ಬರುವಂತೆ ಮಾಡು.
ನಮ್ಮ ಸ್ವರೂಪ ಸುಖ ನಮಗೆ ಸಿಗುವಂತೆ ಹೇ ಪರಮಾತ್ಮ ಕುರು ಆಧೇಹಿ ಕುರು ಸುಖಿನಂ ಮಾಂ ಕುರು ಇತಿ ಯಾವತ್ತು ಕುತೋಯಂ ಅರ್ಥತೆ. ಇದು ಯಾಕೆ ಕೇಳ್ತಿದೆ ಅಂದರೆ, ಈ ನಮ್ಮ ಸ್ವರೂಪ ಸುಖ ನಮಗೆ ಬರುವಂತೆ ನೀ ಮಾಡಬೇಕು ಅಂತ ನನಗೆ ಯಾಕೆ ಪ್ರಾರ್ಥನೆ ಮಾಡ್ತೀರಪ್ಪ. ಮತ್ತು ಯಾರ್ಯಾರೇನಂದ್ರೆ ಈಶೇ ಹಿ ಶಕ್ರೋ ಭವಾನೀಂದ್ರ, ನೀನು ಶಕ್ತಿಶಾಲಿ. ಅಂದರೆ ನಮ್ಮ ಸ್ವರೂಪದ ಮೇಲೇನು ಆಚ್ಛಾದನ ಆಗಿದೆ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅನಾದಿ ಪ್ರಕೃತಿ ಬಂಧ ಏನದ, ಆ ಪ್ರಕೃತಿ ಬಂಧನದಿಂದ ತೆಗೆಯೋ ನೀವೊಬ್ಬೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಕ್ಷ, ನೀವೊಬ್ಬೆ. ಯಾಕೆ ನೀನು ಈಶ ಈಶ್ವರ್ಯ ಈಷ್ಟೇ ಸಮರ್ಥನಾಗಿದ್ದು ಸುಖದಾನೇ ಸಮರ್ಥೋಷಿ ಇತ್ಯರ್ಥ. ಅದು ಸ್ಪಷ್ಟ ಬರೆದ್ಬಿಟ್ರು. ಪರಮಾತ್ಮ ಈ ಸ್ವರೂಪ ಸುಖವನ್ನು ಆವಿರ್ಭಾವ ಮಾಡಲು, ಆ ಸ್ವರೂಪ ಸುಖದ ಮೇಲೆ ಆಚ್ಛಾದಿತವಾದ ಪ್ರಕೃತಿ ಬಂಧ ಮತ್ತು ನಿನ್ನ ಇಚ್ಛಾ ಬಂಧವನ್ನು ಸರಿಸಿ ನಮ್ಮ ಸುಖ ನಮಗೆ ಸಿಗುವಂತೆ ಮಾಡೋ ನೀವೊಬ್ಬೇ. ಇದು ಇಷ್ಟೇ, ಈಶೆ ನೀನೇ ಸಮರ್ಥ, ನಿನ್ನ ಬಿಟ್ಟು ಸಮರ್ಥ ಮತ್ತಾರೂ ಇಲ್ಲ. ಇದು ಮೋಕ್ಷಪ್ರದೋ ವಾಸುದೇವ, ಮೋಕ್ಷ ಕೊಡಬೇಕು. ನಮ್ಮ ಸ್ವರೂಪ ಸುಖ ಹೊರಗೆ ಆವಿರ್ಭಾವ ಆಗಬೇಕು. ಯಾರಿಂದ? ಅತಃ ಭಗವಂತ ಪ್ರಸಾದದಿಂದೇ ಆಗಬೇಕು. ಇತರ ದೇವತೆಗಳು ಯಾರೂ ಮೋಕ್ಷಕ್ಕೆ ಹಾಕೊಳ್ಳಂಗಿಲ್ಲ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಶ್ಚ ಆನಂದದಶ್ಚ ಮುಕ್ತಾನಾಂ ಸವೇಕೋ ಜನಾರ್ದನ. ಮುಕ್ತರಿಗೆ ಆನಂದ ಕೊಡುವನು ಅವನೇ, ಲಕ್ಷ್ಮೀದೇವಿ ಆನಂದ ಕೊಡುವನು ಅವನೇ. ಅದಕ್ಕೆ ದೇವ್ ನೀನೇ ಇಷ್ಟೇ, ನೀನೇ ಈಶೆ, ಸಮರ್ಥನಾಗಿದ್ದೀಯಾ ಅಂತ ಸ್ಪಷ್ಟವಾಗಿ ಇದು ಬರೀತಾರೆ. ರುಚಿ ಆದರಣೀಯತ್ವ ಅದ್ರಿ ಪ್ರಾಣ. ಇದಕ್ಕೆ ಸಾಕಷ್ಟು ವ್ಯಾಖ್ಯಾನಕಾರ ಮಾಡಿದ್ದಾರೆ. ಇಷ್ಟು ನಾವು ಈ ಶ್ಲೋಕದ ಈ ರುಚಿಯ ಅರ್ಥ ತಿಳ್ಕೊಂಡು ಭಗವಂತನಿಗೆ ಪ್ರಾರ್ಥನಾ. ಪ್ರಾಯ ಕ್ರಮನಿರ್ಣಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಋಕ್ ಮಂತ್ರಗಳು ಭಗವಂತನ ಅತ್ಯುತ್ತಮ ಪ್ರಾರ್ಥನಾ ರೂಪ ಆಗಿದೆ. ನಾವು ದಿನ ಅನುಭವದಿದ್ದು ದೇವರಿಗೆ ಪ್ರಾರ್ಥನಾ ಮಾಡಬೇಕಿಷ್ಟೇ. ಆಚಾರ್ಯರ ಆ ವ್ಯಾಖ್ಯಾನ, ಟೀಕಾರಾಯರು ರಾಯರ ವ್ಯಾಖ್ಯಾನದಲ್ಲಿ ಅರ್ಥ ಬಂದಿದೆ, ಅನುಸಂಧಾನ ಮಾಡಿದರೆ ಈ ಪ್ರಾರ್ಥನೆಗೆ ಹೆಚ್ಚಿನ ಒಂದು ಶಕ್ತಿ ಇರ್ತದೆ. ಆ ಪ್ರಾರ್ಥನೆಯಿಂದ ಪರಮಾತ್ಮ ನಮಗೆ ಸ್ವರೂಪ ಸುಖವನ್ನು ಕೊಳ್ಳಿ, ನಮ್ಮನ್ನು ಮುಕ್ತರನ್ನಾಗಿ ಮಾಡಲಿ ಎಂಬುವಂಥ ಪ್ರಾರ್ಥನೆ ಇದರಲ್ಲಿ ಕಂಡುಬರ್ತದೆ. ಅನಾದಿ ಕಾಲದಿಂದ ಆತ್ಮಸ್ವರೂಪವನ್ನು ಆಚ್ಛಾದನ ಮಾಡಿದ ಆ ಪ್ರಕೃತಿ ಬಂಧದಿಂದ ಭಗವಂತನ ಇಚ್ಛಾ ಆಚ್ಛಾದನದಿಂದ ನಮ್ಮನ್ನು ದೂರ ಮಾಡಿ ನಮಗೇನು ಮಾಡಲಿ ಪರಮಾತ್ಮ. ಸಾತಯೇ ಲಬ್ಧಯೇ ಸ್ಥಿತೋ ವಿನಾಶ ಅಂತ ಸ್ಪಷ್ಟವಾಗಿ ಮಂತ್ರ ಹೇಳಿಬಿಟ್ಟಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಇದು ಈ ಮಂತ್ರ 8ನೇ ಮಂತ್ರ. ಏನೋ ಈ ಮಂತ್ರ ಮಂತ್ರ ನೋಡಿ. ಪೂರ್ವಶ್ಚ ಯತ್ತೇ ಅದ್ರಿವ ಸುಮ್ನ ಆದೇಹಿನೋ ವಸೋ ಪೂರ್ತಿಶ್ಚವಿಷ್ಟ ಶೋಷಶ್ಚ ಶಶ್ಯತೆ ಈಶೈ ಶಕ್ರ. ಈ ಮಂತ್ರದ ಅರ್ಥ ಈಗ ಹೇಳಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಎಷ್ಟಾಯ್ತು?